ಬ್ಲಾಕ್ ಬಸ್ಟರ್ ಹಬ್ಬ ಅಂದ್ರೆ 5 ರಿಂದ 6 ವಾರ. ಅದಾದ್ಮೇಲೆ ಯಾವ ಸಿನಿಮಾನು ನಿಂತ್ಕೊಳಲ್ಲ. ಸಿನಿಮಾ ಬಗ್ಗೆ ನಮ್ಮ ಮನೇಲಿ ಯಾರ ಜೊತೆ ಡಿಸ್ಕಷನ್ ಇಲ್ಲ. ನಮ್ಮ ಇಡೀ ಮನೆ ನಿಂದ ಅಗೇನ್ಸ್ಟ್ ಅಂತ. ತಂದೆನೇ ಬರಲ್ಲ, ಬೇರೆಯವ್ರದ್ದು ಕಾರ್ಯಕ್ರಮ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರಲ್ಲ, ಮೋಸ್ಟ್ಲಿ ಅವ್ರಿಗೆ ಬರಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಇದನ್ನ ರೀಸನ್ ಕೊಡ್ತಾ ಇರೋದು. ನಿನ್ನ ಜೀವನದ ಲೈಫಲ್ಲಿ ಅವ್ರಿಗೆ ಯಾವ ಕಾರ್ಯಕ್ರಮಕ್ಕೂ ನಾನು ನನಗೋಸ್ಕರ ಅವತ್ತು ಅಷ್ಟೊಂದು 1000 ಜನ ಸೇರಿದ್ರಲ್ಲ, ಅವತ್ತು ನನಗೆ ಅರ್ಥ ಆಯ್ತು ಯಾಕೆ ನಮ್ಮ ಅಣ್ಣ ಶೂ ಬಿಚ್ಚಿ ಅವ್ರು ಅಷ್ಟೊಂದು ಗೌರವ ಕೊಡ್ತಾರೆ. ಮಗನ್ಗೆ ಪಾಕೆಟ್ ಮನಿ ಎಷ್ಟು ಕೊಡ್ಬೋದು ಜೀವನದಲ್ಲಿ ಇವತ್ತವರೆಗೂ ಪಾಕೆಟ್ ಮನಿ ಅಂತ ನನ್ನ ಜೀವನದಲ್ಲಿ ಕೊಟ್ಟೇ ಇಲ್ಲ. ಹಿಟ್ಲರ್ ಕಲ್ಯಾಣ ಅಂತೂ ಮುಗೀತು. ಮಲೈಕಾ ಅವರ ಕಲ್ಯಾಣ ಯಾವಾಗ? ಭಯ ಜಾಸ್ತಿ ಹೊರತು ಪ್ರೀತಿ ಇಲ್ಲ ಮದ್ವೆ ಮೇಲೆ. ಸೊ ನಂಗೆ ಸದ್ಯಕ್ಕೆ ನೋ ಮ್ಯಾರೇಜ್. ಸೊ ನೆಕ್ಸ್ಟ್ 5 years ಇಲ್ಲಿ ಇಂಡಸ್ಟ್ರಿನಲ್ಲಿ ನಿಮ್ಮನ್ನ ನೀವು ಎಲ್ಲಿ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸೂಪರ್ ಸ್ಟಾರ್ ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ಗೆ ಹೇಳ್ತೀನಿ, ಸಿನಿಮಾ ಹಿಟ್ ಆದ್ಮೇಲೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ. ಮೊನ್ನೆ ರೀಸೆಂಟ್ಲಿ ಕೂಡ ಜಸ್ಟ್ ಒಂದು 3-4 days ಬ್ಯಾಕ್ ದುಲ್ಕರ್ ಸಲ್ಮಾನ್ ಜೊತೆ ಒಂದು ಸಿನಿಮಾ ಆಫರ್ ಬಂದಿತ್ತು. ಓಕೆ, ನಾನು ಕನ್ನಡ ಸಿನಿಮಾ ಮಾಡಿ, ಓಕೆ, ಬಟ್ ನನ್ನ ಭಾಷೆನ ಬಿಟ್ಕೊಡ್ಬೇಕು ಅಂದ್ರೆ ನಾನು ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಜನವರಿ 23ನೇ ತಾರೀಕು ಒಂದು ವಿಭಿನ್ನವಾದಂತಹ ಕಥಾಹಂದರ ಹೊಂದಿರುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬಾನೇ ರಫ್ ಟಫ್ ರಗಡ್ ಆಗಿರುವಂತಹ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು. ಅದುವೇ ಕಲ್ಟ್. ಈಗ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ. ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ 2 ಪಾತ್ರಧಾರಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಇವ್ರ ಬಗ್ಗೆ ಹೇಳಬೇಕು ಅಂತ ಕೇಳಿದ್ರೆ, ಇವರು ಬನಾರಸ್ನಲ್ಲಿ ಬೆಳಕಿನ ಕವಿತೆ ಬರೆದಂಥವ್ರು ಜೈದ್ ಖಾನ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಸ್. ಅಂಡ್ ಇನ್ನೊಬ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಹಿಟ್ಲರ್ಗೆ ಚೆಲ್ಲೆಹಣ್ಣ ತಿರ್ಸಿದಂಥವ್ರು, ಉಪಾಧ್ಯಕ್ಷನ ಎಡವಟ್ರಾಣಿ ಅಂತಾನೆ ಹೇಳ್ಬೋದು. ಸೊ ಮಲೈಕಾ ವಸುಪಾಲ್ ಅವರು ಇದ್ದಾರೆ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಎಸ್ ಸರ್, ಆಫ್ಟರ್ ಅ ಲಾಂಗ್ ಬ್ರೇಕ್, ಅಂದರೆ ಒಂದು 2022 ಆದಮೇಲೆ 26ಗೆ ಬರ್ತಾ ಇದ್ದೀರಾ. ಸೊ ಈ ಒಂದು ಗ್ಯಾಪ್ ಆದ ನಂತರ ಒಂದು ಕಲ್ಟ್ ಸಿನಿಮಾನ ನೋಡಬೇಕು ಅಂತ ಹೇಳಿ ತುಂಬಾನೇ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಮೂವಿಯಲ್ಲಿ ನಿಮ್ಮ ಒಂದು ಪಾತ್ರದ ಬಗ್ಗೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ತುಂಬ ವಿಭಿನ್ನವಾದಂತಹ ಒಂದು ಎಕ್ಸ್ಪೆರಿಮೆಂಟ್ಗಳು ನಡೆದಿದೆ ಅಂತಲೇ ಹೇಳ್ಬೋದು. ಸೊ ಹೇಗಾಗಿದೆ ಮೂವಿ ಸರ್? ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಹೆಸರು ಬಂದ್ಬಿಟ್ಟು ಮಾಧವ. ಓಕೆ. ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಇದೆ. Okay. ಅಂದ್ರೆ ಫುಲ್ ಲಾಂಗ್ ಹೇರ್. ಇವಾಗ ಈ ನೋಡ್ತಾ ಇದ್ದ ಪೋಸ್ಟರ್ಸ್ ಅಲ್ಲಿ ನೋಡ್ಬೋದು. ಹೌದು, ಸಿಕ್ಕಾಪಟ್ಟೆ ಗಡ್ಡ ಜಾಸ್ತಿ, ಉದ್ದ ಕೂದಲು. ಹೌದು. ಇನ್ನೊಂದು ಮೀಡಿಯಂ ಲಾಂಗ್ ಹೇರ್, ಅಂದ್ರೆ ಈ ತರ ಇರುತ್ತೆ. ಮೀಡಿಯಂ ಲಾಂಗ್ ಹೇರ್, ಮೀಡಿಯಂ ಸ್ಟೈಲ್ ಗಡ್ಡ ಇರುತ್ತೆ. ಓಕೆ. ಮತ್ತೆ ಶಾರ್ಟ್ ಹೇರ್. ಹೇರ್. ಫಸ್ಟ್ PU ಡಿಗ್ರಿ ಹಾ. ಆ ಲುಕ್, ಅಂದ್ರೆ ಕ್ಲೀನ್ ಶೇವ್, ಚಿಕ್ಕ ಕೂದಲು, ಈ ತರ ಇರುತ್ತೆ. ಸೊ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. Okay. ಸೊ ಜನ ಅದನ್ನ ತುಂಬಾ ಇಷ್ಟಪಡ್ತಾರೆ. ಓಕೆ. ಸೊ ಅಂದ್ರೆ ಇವಾಗಿನ ಒಂದು ಜನರೇಷನ್ಗೆ ತುಂಬಾ ಕನೆಕ್ಟ್ ಆಗ್ಬೋದಾ ಈ ಒಂದು ಮ್ಯಾಡ್ನೆಸ್ ಆಫ್ ಲವ್ ಏನಿದೆ ಅದು? ಖಂಡಿತವಾಗ್ಲೂ ಕನೆಕ್ಟ್ ಆಗಬಹುದು. ಇವತ್ತಿನ ಜನರೇಷನ್ ಅಂತ ಅಲ್ಲ, ಹಾ. ಪ್ರತಿಯೊಂದು ಜನರೇಷನ್ ಇದನ್ನ ಕನೆಕ್ಟ್ ಆಗ್ತಾರೆ. ಓಕೆ. ಈಗ ನಮ್ಮ ತಂದೆ ತಾಯಿಗೆ ಅವ್ರಿಗೆ ಏನ್ ವಯಸ್ಸಿದೆಯೋ ಅವರು ಕೂಡ ಈ ಕತೆ ಹಿಂಗಿದೆ ಗೊತ್ತಾ ಸರ್? ಹ್ಮ್. ಪ್ರತಿಯೊಬ್ರು ಜೀವನದಲ್ಲಿ ನಡೆದಿರೋ ಒಂದು ಘಟನೆ. ಓಕೆ. ಒಂದಲ್ಲೋ ಒಂದು ಟೈಮಲ್ಲಿ 100% ಡ್ಯಾಮ್ ಶೋರ್. ಓಕೆ. ಸೊ ನೀವು ಆ ಸಿನಿಮಾ ನೋಡಿದಾಗ, ಬಿಕಾಸ್ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಇಮೋಷನ್ಸ್ ಆಗಿದೆ. ಹಾ. ಅದು ನನ್ನ ಪಾತ್ರ ಅಂತ ಅಷ್ಟೇ ಅಲ್ಲ, ಈಗ ಮಲೈಕಾ ಅವ್ರದ್ದಾಗ್ಬಹುದು, ರಚಿತಾರಾಮ್ ಅವ್ರದ್ದಾಗ್ಬಹುದು, ಇನ್ನು ಹಲವಾರು ಎಷ್ಟು ಆರ್ಟಿಸ್ಟ್ಗಳಿದಾರೋ ಪ್ರತಿಯೊಬ್ಬರದ್ದು ಪಾತ್ರದ್ದು ತುಂಬಾ ತೂಕ ಇದೆ. ಓಕೆ. ತುಂಬಾ ಇಮೋಷನಲ್ ಸಬ್ಜೆಕ್ಟ್ ಇದು. ಓಕೆ. ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ. ಈಗಂದ್ರೆ ಈಗ ಟ್ರೈಲರ್ ಟೀಸರ್ ನಾವೆಲ್ಲ ಬಿಟ್ಟಾಗ ಸ್ವಲ್ಪ ಮಾಸು, ಸ್ವಲ್ಪ ಕಮರ್ಷಿಯಲ್ ವ್ಯಾಲಿ ಬಿಟ್ಟಿರ್ತೀವಿ. ಹೌದು. ಸಿನಿಮಾ ಬಂದ್ಬಿಟ್ಟು ಆಗ ಅದೂ ಇದೆ, ಇಲ್ಲ ಅಂತಿಲ್ಲ, ಬಟ್ ಅದು ಬಿಟ್ಟರು ಕೂಡ ತುಂಬಾ ಇಮೋಷನಲ್ ಆಗೂ ಇದೆ. ಓಕೆ. ಸೊ ವಿದ್ಯಾಪತಿ ಆದ ನಂತರ ಕಲ್ಟ್ ಇವಾಗ ಆ ಥರ ಮೇಲೆ ಬರ್ತಾ ಇದೆ. ಐ ಮೀನ್ ಅದರಲ್ಲಿ ಒಂದು ಹೀರೋಯಿನ್ ಪಾತ್ರನೇ ಮಾಡಿದ್ರಿ. ಸೊ ಇದರಲ್ಲಿ ಯಾವ ರೀತಿಯಾಗಿ ನಾವು ನಿಮ್ಮನ್ನ ನೋಡ್ಬೋದು? ಅಂಡ್ 2 ಫಿಮೇಲ್ ಲೀಡ್ ಇರೋದ್ರಿಂದ, ಸೊ ನಿಮ್ಮ ಒಂದು ಪಾತ್ರ ಎಷ್ಟು ಗಟ್ಟಿಯಾಗಿರ್ಬೋದು? ಖಂಡಿತ ಪಾತ್ರ ಗಟ್ಟಿಯಾಗಿದೆ ಅಂತಾನೆ ಒಪ್ಕೊಂಡಿದ್ದು. ಯಾಕಂದ್ರೆ ಪಾತ್ರ ನನಗೆ ತೂಕ ಇಂಪಾರ್ಟೆಂಟ್ ಆಗುತ್ತೆ ಸ್ಕ್ರೀನ್ ಮೇಲೆ. ಸುಮ್ನೆ ಹೀಗೆ ಬಂದು ಹೋಗೋದು ಅದು ನನ್ಗೆ ಜಸ್ಟಿಸ್ ಕೊಡಕ್ ಅನ್ಸಲ್ಲ ಅನ್ಸುತ್ತೆ, ಒಂದ್ Yes. ಯಾವ್ದೇ ಕ್ಯಾರೆಕ್ಟರ್ ಇರ್ಬೋದು. Yes. ಸರ್ ಎಕ್ಸ್ಪ್ಲೇನ್ ಮಾಡಿದಾಗ ಅನಿಲ್ ಸರ್, ನಾನು ವಿತೌಟ್ ಸೆಕೆಂಡ್ ಥಾಟ್ ಸರ್ ನಾನು ಈ ಪಾತ್ರ ಮಾಡ್ಲೇಬೇಕು. ಅಂದ್ರೆ ನಾನು ಇನ್ನೊಬ್ರು ಲೀಡ್ ಇದಾರೆ, ಅಯ್ಯೋ ಹೇಗಿರುತ್ತೆ ಅನ್ನೋ ಥಾಟ್ ಪ್ರೊಸೆಸ್ ನನಗೆ ಬರ್ಲೇ ಇಲ್ಲ. ನಾನು ಇದ್ದಿದ್ದು ಓಕೆ, ನಾನು ಈ ಪಾತ್ರನ ಚೆನ್ನಾಗಿ ಮಾಡ್ಬೋದು, ವಿಭಿನ್ನವಾಗಿದೆ. ಇಲ್ಲಿವರೆಗೂ ನಾನು ಸೀರಿಯಲ್ ಇಂದ ಇನ್ನು ಕೊನೆ ಸಿನಿಮಾವರೆಗೂ ಏನ್ ಮಾಡಿದೀನಿ ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಅವ್ರಿಗೆ ಹೇಗೆ 3 ಶೇಡ್ಸ್ ಇದೆ, ಹಾಗೆ ನನ್ಗೆ 2 ಶೇಡ್ಸ್ ಇದೆ ಸಿನಿಮಾದಲ್ಲಿ. ಓಕೆ. ಸೊ ಇವಾಗ ಏನ್ ಇಲ್ಲಿ ಭರತನಾಟ್ಯಂ ಪೋಸ್ಟರ್ ನೋಡ್ತಾ ಇದಾರೆ, ಅದಕ್ಕಿಂತ ಡಿಫ್ರೆಂಟ್ ಆಗಿ ಇನ್ನೊಂದು ಲುಕ್ ಕೂಡ ಇದೆ. ಸೊ ಅದಕ್ಕೋಸ್ಕರ ನನ್ಗೆ ವೆರಿ ಹ್ಯಾಪಿ.
ಓಕೆ. ಅಂಡ್ ಸರ್, ನೀವು ಆಕ್ಟ್ ಮಾಡಿರುವಂತ ಮೂವೀಸ್ಗಳಲ್ಲಿ ಅಂದ್ರೆ ಇವಾಗ ಕಲ್ಟು ಮತ್ತೆ ಬನಾರಸ್ನ ನಾವು ನೋಡ್ತೀವಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುವಂತದ್ದು ಹಾಡುಗಳು ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗುತ್ತೆ. ಬನಾರಸ್ನ ಹಾಡು ಬೆಳಕಿನ ಕವಿತೆ ಅದು ಮಲಯಾಳಮಲ್ಲೂ ಸೂಪರ್ ಹಿಟ್ ಆಗಿದೆ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಸಿಕ್ಕಾಪಟ್ಟೆ ತಮಿಳಲ್ಲೂ sound ತುಂಬಾ ಮಾಡಿದೆ. hit ಆಯ್ತು. ಹೌದು, ತಮಿಳಲ್ಲೂ ತುಂಬಾ ಹಿಟ್ ಆಗಿತ್ತು. ಸೊ ಇದ್ರಲ್ಲೂ ಕೂಡ ಅಯ್ಯೋ ಶಿವನೆಯಿಂದ ಹಿಡಿದು ನಿಮ್ಗೆ ಬ್ಲಡಿ ಲವ್ ಮತ್ತೆ ಪ್ಯಾಥೋ ಸಾಂಗ್ ಇದೆಲ್ಲದನ್ನು ಕೂಡ ಕೇಳೋದು ತುಂಬಾ ಇಂಪಾಗಿದೆ. ಐ ಮೀನ್ ಇದೊಂಥರ ಮೂವಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿ. ಖಂಡಿತವಾಗ್ಲು ಈಗ ಫಸ್ಟ್ ಇನ್ವಿಟೇಷನ್ ಅದೇನೆ ಅಲ್ವಾ, ಹೌದು. ಹಾಡುಗಳು ಇಷ್ಟಪಟ್ಟರೆ ಜನ ಫಸ್ಟ್ ಇನ್ವಿಟೇಷನ್ ಅದು. ಹೌದು. ಆಮೇಲೆ ನಾನು ಆಸ್ ಅನ್ ಆರ್ಟಿಸ್ಟ್ ತುಂಬಾ ಟೈಮ್ ಕೊಡ್ತೀನಿ ಸಾಂಗ್ಸ್ಗಳಿಗೆ. ಸಿನಿಮಾಗೆ ಜಾಸ್ತಿ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ. ಓಕೆ. ಒಂದು ರೇಂಜ್ಗೆ ಕೂತ್ಕೊಂಡು ಪ್ಲಾನಿಂಗ್ ಆಗೋದ್ರಿಂದ ಡೈರೆಕ್ಟ್ರಿಗೆ ಬಿಟ್ಬಿಡ್ತೀನಿ, ಈಗ Nice. ನೀವು ಹೆಂಗಾದ್ರೂ ಮಾಡ್ಕೊಳ್ಳಿ ಸರ್, ಯಾವ್ದು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿ. ಓಕೆ. ಆದ್ರೆ ಹಾಡುಗಳಿಗೆ ಡೇ ಒನ್ ಇಂದ ಹಿಡಿದು ಅಂದ್ರೆ ಕೊನೆ ದಿನ ರಿಲೀಸ್ ಆಗೋವರೆಗೂ ಅಲ್ಲಿವರೆಗೂ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಓಕೆ. ನನ್ನ ಪ್ರಕಾರ ಏನು ಅಂದ್ರೆ, ಸಿನಿಮಾ ಒಂದು ಬರುತ್ತೆ ಸರ್, ಹ್ಮ್. ಓಕೆ ಸಿನಿಮಾ ಅಂದ್ರೆ ಒಂದು ವಾರ ಓಡುತ್ತೆ, ಹಿಟ್ ಸಿನಿಮಾ ಅಂದ್ರೆ ಒಂದು 2 ವಾರನೋ 3 ವಾರ ಓಡುತ್ತೆ, ಹೌದು. ಬ್ಲಾಕ್ ಬಾಸ್ಟರ್ ಅಂದ್ರೆ ಹಬ್ಬ ಅಂದ್ರೆ 5 ರಿಂದ 6 ವಾರ, 6 ವಾರ. ಹೆಚ್ಚು ಕಡಿಮೆ 50 50 ಡೇಸ್ days ಓಡುತ್ತೆ. ಅಲ್ವಾ ಸರ್? ಹೌದು. ಅದಾದ್ಮೇಲೆ ಯಾವ ಸಿನಿಮಾನು ನಿಂತ್ಕೊಳ್ಳಲ್ಲ. ಅಂದ್ರೆ ಈಗಿರೋ ಪರಿಸ್ಥಿತಿಗೆ ಅದು Yes. 100 ಡೇಸ್ 200 ಡೇಸ್ ಎಲ್ಲ ಕಾಲ ಅವಾಗ ಹೋಯ್ತು ಹೋಯ್ತದು. ಅಲ್ವಾ. ಆದ್ರೆ ಹಾಡುಗಳು ಇದೆಯಲ್ಲ ಸರ್, ಹ್ಮ್. ಇವತ್ತಿಗೂ ಇರುತ್ತೆ, ನಾಳೆಗೂ ಇರುತ್ತೆ. ಹೌದು. ನಾನು ಹೋದ್ಮೇಲೆ ಆ ಹಾಡುಗಳು ಕೇಳ್ತಾನೆ ಇರ್ತದೆ, Exactly. ಲೂಪ್ ಅಲ್ಲಿ ಕೇಳ್ತಿರ್ತಾರೆ ಜನ. ಹ್ಮ್. ಈಗ ನೀವು ಸಾಂಗ್ಸ್ ಕೇಳ್ತಾನೆ ಇರ್ತೀರಾ, ಹೌದು. ಸಿನಿಮಾ ಟೈಮ್ ಅದಕ್ಕೆ ಮತ್ತೆ ಮತ್ತೆ ನೀವು ನೋಡಲ್ಲ. ಟಿವಿಲಿ ಬಂದಾಗ ನೋಡ್ತೀರಾ, ಇಲ್ಲ OTT ಲಿ ನೋಡ್ಬೇಕು ಅಂತ ಹೋದ್ರೆ ನೋಡ್ತೀರಾ, Yes. ಇಲ್ಲ ಅಂದ್ರೆ ಇಲ್ಲ. Yes. ಆದ್ರೆ ಹಾಡುಗಳು ಕೇಳ್ತಾನೆ ಇರ್ತೀರಾ. ಸೊ Yes. ನಾನು ಅದಕ್ಕೆ ಜಾಸ್ತಿ ಹಾಡುಗಳಿಗೆ ಸ್ವಲ್ಪ ಗಮನ ಜಾಸ್ತಿ ಕೊಡ್ತೀನಿ. ಸೋ ನೈಸ್, ಸೋ ನೈಸ್. ಅಂಡ್ ಅನಿಲ್ ಸರ್ ಜೊತೆಗೆ ಐ ಥಿಂಕ್ ಸೆಕೆಂಡ್ ಅಸೋಸಿಯೇಷನ್ ನಿಮ್ದು ಈ ಒಂದು ಮೂವಿನ ನಾವು ನೋಡ್ತೀವಿ ಅಂತ ಹೇಳ್ತಿದ್ರೆ, ಉಪಾಧ್ಯಕ್ಷ ಆದ ನಂತರ ಕಲ್ಟ್, ಅದೊಂದು ಡೈರೆಕ್ಷನ್ ಪ್ಯಾಟರ್ನ್ ಈಸಿ ಆಯ್ತಾ ನಿಮ್ಗೆ, ಇಲ್ಲ ಅಂತ ಹೇಳಿದ್ರೆ ಒಂದು ಡಿಫ್ರೆನ್ಸ್ ಏನಾದ್ರು ನೋಡಿದ್ರಾ? ಇಲ್ಲ ಇಲ್ಲ, ತುಂಬಾ ಸಿಮಿಲರ್. ಅಂದ್ರೆ ಅವಾಗ್ಲೇ ನಾನು ಫಸ್ಟ್ ಸಿನಿಮಾಗೆ ತುಂಬಾ ಕಂಫರ್ಟಬಲ್ ಆಗಿದ್ದೆ ಸರ್ ಡೈರೆಕ್ಷನ್ಗೆ. ಆಮೇಲೆ ಅವ್ರಿಗೂ ಕೂಡ ನಂದು ವೇ ಆಫ್ ಅಂದ್ರೆ ಡಿಸಿಪ್ಲಿನ್ ಎಲ್ಲ ಕೂಡ ತುಂಬಾ ಇಷ್ಟ ಆಗಿರೋದ್ರಿಂದ ನಮ್ ವೈಬ್ಸ್ ತುಂಬಾ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು. ಓಕೆ. ಸೊ ಈ ಸಿನಿಮಾದಲ್ಲಿ ನನ್ಗೆ ಅವ್ರ ಜೊತೆ ಕೆಲಸ ಮಾಡೋದಂದ್ರೆ ಒಂಥರ ಮನೆಯಲ್ಲಿ ಕೆಲಸ ಮಾಡೋ ತರ ಇರುತ್ತೆ, ಬಿಕಾಸ್ ಅಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸ್ತಾರೆ. ಓಕೆ. ಆಮೇಲೆ ಸ್ವಲ್ಪ ವಿಭಿನ್ನವಾಗಿರೋ ಪಾತ್ರ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಹೊರತು ಅವ್ರು ಹೇಳುವಾಗ ಹುರ್ಪಲ್ಲಿ ಒಪ್ಕೊಂಡಿರು. ಆಮೇಲೆ ಸೀನ್ ಬಂದಾಗ ನಾನು ಸ್ವಲ್ಪ ಲೈಕ್ ಕಷ್ಟ ಅನ್ಸ್ದಾಗ, ಬಟ್ ಹಿ ವಾಸ್ ಆಲ್ವೇಸ್ ದೇರ್ ಆಸ್ ಅ ಬ್ಯಾಕ್ ಸಪೋರ್ಟ್. ಅವರು ನನಗೆ ತುಂಬಾ ಇಷ್ಟವಾದ ಡೈರೆಕ್ಟರ್, ಅವ್ರ ಜೊತೆ ನಂಗೆ ಕೆಲಸ ಮಾಡೋದು ತುಂಬಾ ಇಷ್ಟ. ಓಕೆ. ಇನ್ನು ನಾವು ಸಿನಿಮಾದ ಪೋಸ್ಟರ್ ಇಂದ ಹಿಡಿದು ಕೆಲವೊಂದು ಗ್ಲಿಮ್ಸ್ ಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ ತುಂಬಾ ರಾ ಆಗಿ ಜಾಸ್ತಿ ತೋರಿಸಿದ್ದಾರೆ. ಅಂಡ್ ನಿಮ್ಗೂ ಕೂಡ ಅಷ್ಟೇ ರಫ್ ಅಂಡ್ ಟಫ್ ಲುಕ್ ತುಂಬಾನೇ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಇವಾಗ ವಾಟ್ ಈಸ್ ಲವ್ ಅಕಾರ್ಡಿಂಗ್ ಟು ಯು? ಪ್ರೀತಿಲ್ ಬಿದ್ರೆ ಈ ತರ ಟ್ರಾನ್ಸ್ಫಾರ್ಮೇಶನ್ ಗಳಾಗ್ತಾ ಇರುತ್ತಾ ಅಥವಾ ಹೇಗೆ ಸರ್? ಅದು ಈಗ ನಾನು ಹೇಳ್ಬಿಟ್ರೆ ಕತೆ ಹೇಳ್ದಂಗ ಆಗತ್ತೆ. ಓಕೆ. ಬಟ್ ನನ್ನ ಅನ್ಸಿಕೆ ಲವ್ ಅಂದ್ರೆ ಇಟ್ಸ್ ಅ ಇಮೋಷನ್ ಸರ್. ಹ್ಮ್. ಪ್ರತಿ ಲವ್ ಅಂದ್ರೆ ಖಾಲಿ ಹುಡುಗಿ ಜೊತೆ ಲವ್ ಅಂತ ಅಲ್ಲ. ಹ್ಮ್. ಇದರಲ್ಲಿ ನೀವು ಅನ್ಕೊಂಡ್ಬೇಡಿ ಖಾಲಿ ಹುಡುಗಿಗೆ ಲವ್ ಅಂತ ಹೇಳಿ, ಹ್ಮ್. ಫ್ಯಾಮಿಲಿನೂ ಇದೆ ಸರ್ ಇದರಲ್ಲಿ. ಓಕೆ. ತಾಯಿ ಅನ್ನೋ ಒಂದು ಸೆಂಟಿಮೆಂಟ್ ಇದೆ, ತಂದೆ ಅನ್ನೋ ಒಂದು ಸೆಂಟಿಮೆಂಟ್ ಇದೆ, ಅದು ಒಂದು ಲವ್ ಅಲ್ವಾ ಸರ್? ಎಸ್. ಸೊ ಅದಕ್ಕೆ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ನಿಮ್ಮ ಪ್ರಕಾರ ಅಂದ್ರೆ ಇವಾಗಿನ ಒಂದು ಮಾಡರ್ನ್ ಲವ್ ಇಷ್ಟಪಡ್ತೀರಾ ಅಥವಾ 90s ಲವ್ ತುಂಬಾ ಇಷ್ಟ ಆಗುತ್ತಾ ನಿಮ್ಗೆ, ಹೆಂಗೆ? ಆಬ್ವಿಯಸ್ಲಿ ಇವಾಗ ನಮ್ಮ ತಂದೆ ತಾಯಿ ಅವರೆಲ್ಲ ನೋಡಿದ್ರೆ ಎಷ್ಟೇ ಕಷ್ಟಗಳಿದ್ರು ಅವ್ರು ಇಲ್ಲಿವರೆಗೂ ಬಂದಿದ್ದಾರೆ ಜೊತೆಗೆ. ಅಂದ್ರೆ ನಂಗೆ ಆ ತರ ಪ್ರೀತಿನೇ ಇಷ್ಟ, ಈ ತರ ಪ್ರೀತಿ ಇದು ಪ್ರೀತಿನೇ ಅಂತ ಅನ್ಸಲ್ಲ ನನ್ಗೆ. ಓಕೆ. ಬಿಕಾಸ್ ಎಲ್ಲೋ ಒಂದು ಇಂಟರ್ವ್ಯೂ ಅಲ್ಲಿ ಅರುಣ್ ಸಾಗರ್ ಸರ್ ಹೇಳ್ತಾರೆ, ಪ್ರೀತಿ ಅನ್ನೋದು ಒಂದು ಬಲೂನ್ ಇದ್ದಂಗೆ, ಯು ಟು ಜಸ್ಟ್ ಸ್ಟಾರ್ಟ್ ಪ್ಲೇಯಿಂಗ್. ಅದು ಒಂಥರ ಎಮೋಷನ್ಸ್, ಕೆಳಗ್ ಬಿದ್ರೆ ಒಡೆದೋಗುತ್ತೆ, ಉಗುರು ತಾಕಿದ್ರೆ ಒಡೆದೋಗುತ್ತೆ. ಸೊ ಅಷ್ಟು ಸೂಕ್ಷ್ಮವಾದ ಪ್ರೀತಿ ನನ್ನ ಪ್ರಕಾರ. ಸೊ ಐ ಥಿಂಕ್ ನನ್ಗೆ ಆ ತರ ಪ್ರೀತಿನೇ ಇಷ್ಟ. ಓಕೆ. ಸೊ ಇನ್ನು ರಚಿತಾ ರಾಮ್ ಅವರು ಇದ್ದಾರೆ, ಮಲೈಕಾ ಅವರು ಕೂಡ ಇದ್ದಾರೆ. ಸೊ ಈ ಎರಡು ಫಿಮೇಲ್ ಲೀಡ್ ಕ್ಯಾರೆಕ್ಟರ್ಸ್ ಗಳ ಜೊತೆಗೆ ನಿಮ್ಮ ಒಂದು ಸ್ಕ್ರೀನ್ ಸ್ಪೇಸ್ ಮತ್ತೆ ನಿಮಗೆ ಯಾರ ಜೊತೆಗೆ ಜಾಸ್ತಿ ಒಂದು ಸ್ಕ್ರೀನ್ ಸ್ಪೇಸ್ ಸಿಕ್ಕಿರಬಹುದು ಅನ್ನೋದು? ಇಬ್ರು ಜೊತೆನೂ ಕೂಡ. Okay. ನಾನೇ ಒಬ್ನೇ ಹೀರೋ ಇರೋದು ಇದರಲ್ಲಿ, 2 ಹೀರೋಗಳಲ್ಲ, ಹೌದು. ಒಬ್ನೇ ಹೀರೋ ಆಗಿರೋದ್ರಿಂದ ಸೊ ಅವ್ರಿಗೂ ಅದೇ ತರ ಸ್ಪೇಸ್ ಇದೆ, ರಚಿತಾರಾಮ್ಗೂ ಹಂಗೆ ಸ್ಪೇಸ್ ಇದೆ, ನನಗೂ ಅದೇ ತರ ಸ್ಪೇಸ್ ಇದೆ. Yes. ಇಬ್ರು ಕ್ಲೀನ್ ಆಗಿ ಡಿವೈಡ್ ಮಾಡಿದೀವಿ. ಎಲ್ಲೂ ಡಾಮಿನೆಂಟ್ ಆಗಿ ನಾನೇ ಹೀರೋ, ನಾನೇ ಎಲ್ಲ ಕಡೆ ಜಾಸ್ತಿ ಕಾಣಿಸ್ಕೊಳ್ಬೇಕಂದ್ರೆ ಜನ ಇಷ್ಟಪಡಲ್ಲ. ಹೌದು. ಎಷ್ಟು ಹೀರೋ ಎಷ್ಟು ಕಾಣಿಸ್ಕೊಳ್ಬೇಕು ಅಷ್ಟೇ ಕಾಣಿಸ್ಕೊಂಡ್ರೆ ಚಂದ ಅವನು. ಸೊ ಹಾಗೆ ನಾವು ಪ್ಲಾನ್ ಮಾಡಿದ್ವಿ. ಓಕೆ. ಇನ್ನು ಕಮರ್ಷಿಯಲ್ ಎಲಿಮೆಂಟ್ಸ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಲೈಕ್ ಕಂಪ್ಲೀಟ್ ಒಂದು ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಸರ್. ಸಾಂಗ್ಸ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸೊ ಫೈಟ್ಸ್ ಕೂಡ ಮೇ ಬಿ ಎಕ್ಸ್ಪೆಕ್ಟ್ ಮಾಡಬಹುದು, ಬಿಕಾಸ್ 3 ಫೈಟ್ ಇದೆ. ಒಂದು ಬಜುಕ ಏನೋ ಇಟ್ಕೊಂಡಿದ್ರೆ ಅದರಲ್ಲಿ ಕೈಯಲ್ಲಿ ಆಲ್ರೆಡಿ.
ಮೂರ್ ಫೈಟ್ ಇದೆ, 3 ಫೈಟ್ ಇದೆ. ಕಮರ್ಷಿಯಲ್ ಫೈಟ್ ಇದೆ. ನಮ್ಮ ರವಿ ರವಿ ಮಾಸ್ಟರ್ ವರ್ಮ ಅವರು ಮಾಡಿರೋದು. ಅವ್ರು ಮಾಡಿರೋದು ಫೈಟ್ 3 ಕಂಪೋಸ್ ಮಾಡಿರೋದು. ಓಕೆ, ಅದು ತುಂಬಾ ಅದ್ಭುತವಾಗಿ ಬಂದಿದೆ. ಓಕೆ. ಅಲ್ಟಿಮೇಟ್ಲಿ ಅಂದ್ರೆ ನಿಮ್ಮ ಒಂದು ಥಾಟ್ ಪ್ರಾಸೆಸ್ ಏನು, ಇವಾಗ ಮೂವಿ ಕತೆ ಹೇಳ್ಬೇಕಾದ್ರೆ ಏನ್ ಇರ್ತಾ ಇತ್ತು, ಒಂದು ವಿಜುವಲೈಸೇಷನ್ ನಿಮ್ಗೆ ಓಡ್ತಾ ಇರುತ್ತೆ. ಸೊ ಕತೆ ಹೇಳ್ಬೇಕಾದ್ರೆ ಈ ತರ ಇರುತ್ತೆ ಅಂತ, ಬಟ್ ಔಟ್ಪುಟ್ ಎಷ್ಟು ರೀತಿಯಾಗಿ ಮ್ಯಾಚ್ ಆಗಿದೆ ಸರ್ ನಿಮ್ಗೆ? ಸರ್, ಟು ಬಿ ಹಾನೆಸ್ಟ್ಲಿ ಸ್ಪೀಕಿಂಗ್, ನನಗೆ ಅನಿಲ್ ಸರ್ ಯಾವಾಗ ಬಂದು ನನಗೆ ಇದನ್ನ ರೀಡಿಂಗ್ ಕೊಟ್ಟರು, ಅದು 10% ಅಷ್ಟೇ ಇದ್ದಿದ್ದು. ಓಕೆ. ಆದ್ರೆ ಅವ್ರ ಮೇಕಿಂಗ್ ವೈಸ್ ನಾನು ಅನ್ಕೊಂಡಿರಲಿಲ್ಲ ಅವ್ರು ಈ ರೀತಿ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಒಂದು ರೇಂಜ್ಗೆ ಅನ್ಕೊಂಡಿದ್ದೆ ಹಿಂಗ್ ಬರುತ್ತೆ ಸಿನಿಮಾ ಅಂತ ಹೇಳಿ. ಅವ್ರ ಸ್ಪಾಟ್ ಇಂಪ್ರೊವೈಸೇಷನ್ ಜಾಸ್ತಿ ಅವ್ರದ್ದು. ಸೊ ಹಂಗಾಗಿ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಅವ್ರು ತಗೊಂಡೋಗಿದ್ದು. ಓಕೆ. ಸೊ ಇನ್ನು ಸ್ಮಾಲ್ ಸ್ಕ್ರೀನ್ಸ್ ಆದ ನಂತರ ಇವಾಗ ಒಂದು ಒಳ್ಳೆ ಫ್ಲೋನಲ್ಲಿ ನೀವು ಮೇನ್ ಸ್ಟ್ರೀಮಲ್ಲಿ ಇದ್ದೀರಾ. ಅದ್ರ ಜೊತೆಗೆ ಇವಾಗ ಬೇರೆ ಬೇರೆ ಆಫರ್ಸ್ಗಳನ್ನು ಕೂಡ ಬಂದಿರುತ್ತೆ. ಬಟ್ ಆದರೆ ಡೇಟ್ ಕ್ಲಾಶಸ್ ಏನಾದ್ರೂ ಆಗ್ತಾ ಇತ್ತಾ ಈ ಮೂವಿಗೆ ಮತ್ತೆ ಅದಕ್ಕೆ? ಕಲ್ ಟೈಮಲ್ಲಿ ಸುಮಾರು ಸಿನಿಮಾಗಳು ಬಂತು, ಬಟ್ ಅಂದ್ರೆ ಕಲ್ಟ್ ಆಗ್ಲೇ ಡೇಟ್ ಕೊಟ್ಟಿದೆ ಅಂತ ನಾನು ಆ ಸಿನಿಮಾ ಮಾಡ್ಲಿಲ್ಲ. ಸೊ ಈ ಸಿನಿಮಾಗೆ ನಾನೇನ್ ಡೇಟ್ ಕ್ಲಾಶಸ್ ಆಗಿಲ್ಲ. ಉಪಾಧ್ಯಕ್ಷದಲ್ಲಿ ತುಂಬಾ ಆಗೋಯ್ತು, ಅನಿಲ್ ಸರ್ ಸಿಕ್ಕಾಪಟ್ಟೆ ಕಷ್ಟಪಟ್ರು, ಬಟ್ ಈ ಸಿನಿಮಾದಲ್ಲಿ ಡೇಟ್ ಕ್ಲಾಶಸ್ ಆಗಿಲ್ಲ. ಎಸ್. ಅಂಡ್ ಸರ್, ಇನ್ನು ಲೈಕ್ ಪೊಲಿಟಿಕಲ್ ಮತ್ತೆ ಸಿನಿಮಾ ಇದೆರಡೂ ಕೂಡ ನಿಮ್ಮ ಮನೆಯಲ್ಲಿ ಜೊತೆಲಿ ಟ್ರಾವೆಲ್ ಆಗೋದ್ರಿಂದ ಮಾತುಕತೆ ಅಂತ ಬಂದ್ರೆ ಜಮೀರ್ ಸರ್ ಜೊತೆಗೆ ಯಾವ ರೀತಿಯಾಗಿ ಜಾಸ್ತಿ ಟಾಕ್ಸ್ಗಳಿರುತ್ತೆ ಸರ್? ಯಾವ ವಿಷಯಕ್ಕೂ ಇಲ್ಲ ಸರ್. ಓಕೆ. ನಾನು ನಮ್ಮ ತಂದೆ ನಾವು ಜಾಸ್ತಿ ಮಾತಾಡೋದೇ ಇಲ್ಲ. ಓಕೆ. ತುಂಬಾ ಕಡಿಮೆ. ಅದು ವಿಷಯ ಇದ್ರೆ ಅದೇ ಊಟ ಆಯ್ತಾ, ಹಂಗೆ ಅಷ್ಟೇ. ಸಣ್ಣ ಪುಟ್ಟದ ವಿಷಯಗಳದ್ದು ಬಿಟ್ರೆ ಇನ್ನೇನಿಲ್ಲ. ಕೆಲಸ ವಿಚಾರವಾಗಿನದಿದ್ರೆ ಮಾತಾಡ್ತೀವಿ 1-2 ನಿಮಿಷ ಅಷ್ಟೇ. ಓಕೆ. ಅದು ಬಿಟ್ರೆ ಇನ್ನೇನು ಇಲ್ಲ ಸರ್. ಅಂದ್ರೆ ಸಿನಿಮಾದ ಒಂದು ಗ್ಲಿಮ್ಸಸ್ ಅವ್ರಿಗೆ ಸಿನಿಮಾ ನೋಡಿರ್ತಾರೆ 100%. ತಂದೆ ಮೇಲೆ ನೋಡಿ ಫೀಡ್ಬ್ಯಾಕ್ಸ್ ಗಳು ಅಥವಾ ಏನಾದ್ರು ಹೇಳುವಂತ ಸಿನಿಮಾ ಬಗ್ಗೆ ನಮ್ಮ ಮನೇಲಿ ಯಾರ ಜೊತೆ ಡಿಸ್ಕಷನ್ ಇಲ್ಲ. ನಮ್ ಇಡೀ ಮನೆ ನನ್ನಿಂದ ಅಗೇನ್ಸ್ಟ್. ನಾನು ಇರೋ ಫೀಲ್ಡ್ಗೆ ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಓಕೆ. ಸೊ ಹಂಗಾಗಿ ಈ ವಿಷಯ ಬಗ್ಗೆ ಯಾರು ಅಲ್ಲಿ ಚರ್ಚೆ ಆಗಲ್ಲ. ಬಟ್ ಆದ್ರೆ ಕನ್ವಿನ್ಸ್ ಹೇಗ್ ಮಾಡ್ತೀರಾ ನೀವು? ಅಟ್ಲೀಸ್ಟ್ ಇವಾಗ ರಿಲೀಸ್ ಟೈಮ್ ಅಲ್ಲೇನೆ ಆಗ್ಲಿ ಬಂದು ಒಂದು ಪ್ರೀಮಿಯರ್ ಶೋ ನೋಡೋದಕ್ಕೆ. ಸರ್ ಏನಾಯ್ತು ಅಂದ್ರೆ, ಫಸ್ಟ್ ನಂದು ಸಿನಿಮಾದು ಮುಹೂರ್ತ ಸರ್. ತುಂಬಾ ಎಕ್ಸೈಟೆಡ್ ಆಗಿರ್ತೀನಿ ನಾನು. ಇದೇ ಸದಾರ್ಶಿ ನಗರ್ ಕಾರಲ್ಲಿ ಕೂತ್ಕೊಂಡು ಒಂದ್ ಮರ ಕೆಳಗಡೆ ಕೂತ್ಕೊಂಡು ಈಗ ಅಪ್ಪಗೆ ಫೋನ್ ಮಾಡ್ಬಿಟ್ಟು ಹೇಳೋಣ, ನಾಳೆ ಇದಿದೆ, ನಂದು ಮುಹೂರ್ತ ಇದೆ ಬನಾರಸ್ದು, ನೀವು ಬರಬೇಕು. ನಂದಕ್ಕೆ ಒಂದು ಪ್ರೈಡ್ ಮೂಮೆಂಟ್ ಅದು. ಎಷ್ಟಿದ್ರು ನನ್ನ ಮೊದಲನೇ ಸಿನಿಮಾ. ಸೊ ಹಂಗಾಗಿ ಫೋನ್ ಮಾಡ್ತೀನಿ. ಏನಪ್ಪಾ ಅಂತಾರೆ, ಅದೇಪ್ಪ ಈ ಥರ ನಾಳೆ ನನಗೆ ಈ ಥರ ಮುಹೂರ್ತ ಇಟ್ಕೊಂಡಿದ್ದೀನಿ, ನೀವು ಯಾವುದೇ ಕಾರಣಕ್ಕೂ ಬೆಳಗ್ಗೆ 10-10:30 ನೀವು, ಅಜ್ಜಿ, ನಮ್ಮಮ್ಮ ಎಲ್ಲರೂ ಬರಬೇಕು. ಇಲ್ಲಪ್ಪ ನಂಗೆ ಬರೋಕ್ಕಾಗಲ್ಲ ಅಂತ ಹಂಗಿಲ್ಲ ಅವರು. ನಾನು ಯಾವುದೋ ಬೇರೆ ಕಾರ್ಯಕ್ರಮಗಳು ಒಪ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಆಗಲ್ಲ. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಫುಲ್ ಕಣ್ಣೆಲ್ಲ ನೀರು ಬಂದ್ಬಿಡ್ತು ನನಗೆ. ಅಯ್ಯೋ ಏನ ಜೀವನದಲ್ಲಿ ಫಸ್ಟ್ ಟೈಮ್ ಏನೋ ಒಂದು ಮಾಡಬೇಕು ಅಂತ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ನನ್ನ ಸ್ವಂತ ತಂದೆನೇ ಬರಲ್ಲ, ಬೇರೆಯವ್ರದ್ದು ಕಾರ್ಯಕ್ರಮ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾನಲ್ಲ, ಮೋಸ್ಟ್ಲಿ ಅವ್ರಿಗೆ ಬರಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಇದನ್ನ ರೀಸನ್ ಕೊಡ್ತಾರದು ಅಂತ ಹೇಳ್ಬಿಟ್ಟು ಅವತ್ತು ಡಿಸೈಡ್ ಮಾಡ್ಬಿಟ್ಟೆ, ಇನ್ ಜೀವನದ ಲೈಫಲ್ಲಿ ಅವ್ರಿಗೆ ಯಾವ ಕಾರ್ಯಕ್ರಮಕ್ಕೂ ನಾನು ಕರೆಯಲ್ಲ ನನ್ನ ಕಡೆಯಿಂದ ಅಂತ ಹೇಳಿ. ಅದು ಪ್ರೀಲೀಸ್ ಇವೆಂಟ್ಗೂ ಅವ್ರು ಬಂದಿದ್ದೇ ಹೆಚ್ಚು. ನಾನು ಅದು ನನ್ನ ಅದೃಷ್ಟ. ಅದು ದರ್ಶನ ಅವ್ರಿಗೆ ಫೋರ್ಸ್ ಮಾಡಿದ್ದಕ್ಕೆ ನಾನೇ ಹೋಗ್ತಾ ಇದ್ದೀನಿ, ಬೈ ನೀವು ಬರಲಿಲ್ಲ ಅಂದ್ರೆ ಹೇಗೆ, ನೀವು ಬಂದ್ರೆ ಅಂದ್ರೆ ನಾನು ಹೋಗಲ್ಲ ಅಂದ್ರೆ ಅವ್ರ ಫೋರ್ಸ್ಗೆ ಅವ್ರು ಬಂದಿದ್ದು, ನನಗೋಸ್ಕರ ಅಂತ ಅವ್ರು ಬರಲಿಲ್ಲ. ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ, ಪ್ರೀತಿ ಇಲ್ಲ ಅಂತ ಇಲ್ಲ, ಅವ್ರಿಗೆ ಈ ಫೀಲ್ಡಲ್ಲಿ ನಾನು ಇರೋದು ಅವ್ರಿಗೆ ಇಷ್ಟ ಇಲ್ಲ. ಐ ರೆಸ್ಪೆಕ್ಟ್. ಬಟ್ ಆದ್ರೆ ತುಂಬಾ ಜನ ಆಕ್ಟರ್ಸ್ ಗಳ ಜೊತೆಗೆ ಒಡನಾಟ ಇದ್ದೇ ಇದೆ. ಹೌದು 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 ಹೌದು. ಮುಂಚೆಯಿಂದನೂ ಕೂಡ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಕೂಡ ಆಲ್ ದ ಬಿಗ್ ಸೂಪರ್ ಸ್ಟಾರ್ಸ್ ಇವತ್ತಿಂದ ಅಲ್ಲ, ತುಂಬಾ ವರ್ಷದಿಂದಾನೇ ಅವ್ರು ಅದ ಬಾಂಧವ್ಯ, ಪ್ರೀತಿ, ಆ ಬಾಂಡಿಂಗ್ನ ಹಂಗೆ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಅವ್ರ ಮುಖಾಂತರ ನನಗೆ ಅವರೆಲ್ಲರೂ ಪರಿಚಯ ಆಗಿರೋದು, ಅವ್ರ ಮುಖಾಂತರ ನನಗೆಲ್ಲ ಇದಾಗಿರೋದು. ಓಕೆ. ನಿಮಗೆ ಅಂದ್ರೆ ಇವಾಗ ಜನರಲ್ ಆಗಿ ಇವಾಗ ನಾವು ಆಕ್ಟರ್ಸ್ಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ, ಒಂದೊಂದು ಆಕ್ಟರ್ಸ್ಗಳ ಜೊತೆಗೆ ವರ್ಕ್ ಮಾಡಿದಾಗ್ಲೂ ಏನಾದರೂ ಒಂದು ಟೇಕ್ ಅವೇ ಅಥವಾ ಕಲಿಯುವಂಥದ್ದು ಇದ್ದೇ ಇರುತ್ತೆ. ಸೊ ಪ್ರತಿಯೊಂದು ಮೂವಿನಲ್ಲೂ ನಿಮಗೆ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಉಪಾಧ್ಯಕ್ಷದಿಂದ ಹಿಡಿದು ವಿದ್ಯಾಪತಿ, ಆಮೇಲೆ ಕಲ್ಟಿಂದ. ಸೊ ಒಂದು ಟೇಕ್ ಅವೇ ಇದೆ ಅನ್ನೋದಾದ್ರೆ? ನಾನು ಫಸ್ಟ್ ಸಿನಿಮಾ ಒಪ್ಕೊಳ್ಳುವಾಗ ನಂಗೆ ಗೊತ್ತಿರಲಿಲ್ಲ ಜಯದ್ ಅವ್ರಿಗೆ ಅಷ್ಟೊಂದು ಕೇಪಬಿಲಿಟೀಸ್ ಇದೆ, ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ. ಸೊ ಇವಾಗ ಅವರು ಸಿಕ್ಕಾಪಟ್ಟೆ ಹೀರೋಯಿನ್ಸ್ ನ ಹುಡುಕಿದ್ದಾರೆ ನನ್ನ ಪಾತ್ರಕ್ಕೆ. ಸೊ ಅವ್ರಿಗೂ ಕೂಡ ಅಚ್ಚ ಕನ್ನಡದಲ್ಲಿ ಮಾತಾಡೋ ಹುಡುಗಿನೇ ಬೇಕಿತ್ತು. ಬಿಕಾಸ್ ಡೈಲಾಗ್ ತುಂಬಾ ಇತ್ತು ನಂದು ಅವ್ರದ್ದು ಮಧ್ಯ ತುಂಬಾ ಸೀನ್ಸ್ ಇರೋದ್ರಿಂದ ಡೈಲಾಗ್ ಪೋರ್ಷನ್ಸ್ ಜಾಸ್ತಿ ಇದೆ. ಸೊ ನಾವೆಷ್ಟು ಅಚ್ಚ ಕನ್ನಡದಲ್ಲಿ ಮಾತಾಡ್ತೀವಿ, ನಾವೆಷ್ಟು ಚೆನ್ನಾಗಿ ಮಾತಾಡ್ತೀವಿ, ಆ ಕಡೆಯಿಂದನೂ ನಮ್ಗೆ ಅದೇ ರೀತಿ ರೆಸ್ಪಾನ್ಸ್ ಬಂದ್ರೆ ನಮ್ಗೆ ಆಕ್ಟ್ ಮಾಡಕ್ ಈಸಿ ಆಗುತ್ತೆ. ಸೊ ಅವರು ನನ್ಗೆ ಅನ್ಸಿದ್ದು, ನನ್ಗೆ ಮತ್ತೆ ರಚಿತಾ ಮ್ಯಾಮ್ಗೆ ಕನ್ನಡ ಹಿಡಿತ ತುಂಬಾ ಚೆನ್ನಾಗಿದೆ, ನಾವು ಮಾತಾಡ್ತೀವಿ. ಬಟ್ ಅವ್ರಿಗೆ ಕನ್ನಡ ಹಿಡಿತ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂದ್ರೂ ಕೂಡ ಅವ್ರ ಅದನ್ನ ಪ್ರಾಕ್ಟೀಸ್ ಮಾಡಿ ಅನಿಲ್ ಸರ್ಗೆ ತುಂಬಾ ತುಂಬಾ ಕಾಟ ಕೊಟ್ಟಿದ್ದಾರೆ. ಸರ್ ಈ ಡೈಲಾಗ್ ಹೀಗೆ ಹೇಳ್ಬೇಕಾ, ಎಲ್ಲಿ ಪಾಸ್ ಕೊಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತ. ಸೊ ನನಗೆ ಅವ್ರ ಪ್ಯಾಷನ್, ಆಮೇಲೆ ಅವ್ರ ಡೆಡಿಕೇಶನ್, ಅವ್ರ ಹಾರ್ಡ್ ವರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು.
ಓಕೆ. ಅಂಡ್ ಸರ್, ನೀವು ಪ್ರಮೋಷನ್ಸಿಗೆ ಹೋದಾಗ ಸ್ಟೇಜ್ ಮೇಲೆ ನೀವು ಮಾಡುವಂಥ ಒಂದು ಸ್ಮಾಲ್ ಗೆಸ್ಚರು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ದರ್ಶನ್ ಸರ್ನು ಕೂಡ ಕೆಲವು ಸರಿ ಸ್ಟೇಜ್ ಮೇಲೆ ಹೋದಾಗ ಅದೇ ರೀತಿಯಾಗಿ ಮಾಡಿದ್ದನ್ನು ನೀವು ಕೂಡ ಅಬ್ಸರ್ವ್ ಮಾಡಿ ಇದನ್ನು ಉತ್ತರ ಕರ್ನಾಟಕದ ಕಡೆ ಪ್ರಮೋಷನ್ಗೆ ಹೋದಾಗ ನೀವು ಸ್ಲಿಪ್ಪರ್ಸ್ನ ಬಿಟ್ಟು ಶೂನ ಬಿಟ್ಟು ಹೋಗಿ ಮಾತಾಡಿರುವಂಥದ್ದು. ಸೊ ಈ ಚಿಕ್ಕ ಗೆಸ್ಚರ್ ಬಗ್ಗೆ ಏನಾದರೂ ಮಾತಾಡೋದಾದ್ರೆ ಸರ್? ಏನು ಮಾತಾಡಬೇಕು ಸರ್, ನಮ್ಮ ಕಡೆಯಿಂದ ಒಂದು ಕೊಡ್ತಿರೋ ಚಿಕ್ಕ ಒಂದು ಗೌರವ ಅವ್ರುಗಳಿಗೆ. ಏನಕ್ಕಂದರೆ ನಾವು ಧಾರವಾಡಲ್ಲಿ ಪ್ರೀ ರಿಲೀಸ್ ಇವೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹೌದು. ಸೊ ಎಲ್ಲ ಕಡೆ ಪ್ರಚಾರ ಚೆನ್ನಾಗಿ ಮಾಡಿದ್ವಿ, ಸೋಷಿಯಲ್ ಮೀಡಿಯಾ ಕ್ಯಾಂಪೇನು, ಅಲ್ಲಿ ರೋಡ್ ಪ್ರಮೋಷನ್ಸು, ಬ್ಯಾನರ್ಗಳು ಅದೆಲ್ಲ ಕಾಮನ್ ಆಗಿ ಮಾಡ್ತೀವಿ. ಸೊ ಮಾಡಿದ್ಮೇಲೆ ನಾವು ಅಂದ್ಕೊಂಡಿದ್ವಿ ಬಹುಶಃ, ಏಕೆಂದರೆ ನಾವು ಹೊಸೊಬ್ರು, ಆ ಬಬ್ಬಾ ಮಮ್ಮ ಅಂದ್ರೆ ಒಂದು 3,000 2,000 ಜನ ಹೆಚ್ಚು, ಏನಾದ್ರೆ ಅಕ್ಕಪಕ್ಕ ಪಿ ಜಿಗಳು ಅದು ಇದೆಲ್ಲ ಇರುತ್ತೆ. ಮ್ಯೂಸಿಕ್ ನೈಟ್ ಅಂದರೆ ಬರ್ಬೋದೇನೋ. ಆಮೇಲೆ ನಾವು ಒಂದಷ್ಟು ಒಳ್ಳೆ ಪ್ರಚಾರ ಮಾಡಿದ್ದಿಲ್ಲ, ಬರ್ತಾರೆ. ಏನಕ್ಕಂದ್ರೆ ನಂದು ಓದ್ ಹಾಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು, ಆಮೇಲೆ IOC ರೆಸ್ಪಾನ್ಸು ಚೆನ್ನಾಗಿತ್ತು, ಹೌದು. ಆಮೇಲೆ ಮಲೈಕಾ ಅವ್ರಿಗೂ ಫೇಸ್ ವ್ಯಾಲ್ಯೂ ಇದೆ. ಸೊ ಹಿಂಗಾಗಿ ಬರ್ತಾರೆ ಅನ್ನೋ ಫಿಕ್ಸ್ ಆಗಿದೆ. ನನಗೆ ಕಾನ್ಫಿಡೆನ್ಸ್ ಇತ್ತು ರಚಿತಾ ಅವ್ರ ಮೇಲೆ. ರಚಿತಾ ಅವ್ರಿಗೂ ಫ್ಯಾನ್ ಬೇಸ್ ಚೆನ್ನಾಗಿದೆ. ರಚಿತಾ ಅವ್ರು ಬಂದರೆ ಇನ್ನೂ ಜನ ಜಾಸ್ತಿ ಸೇರ್ತಾರೆ ಅಂತ ಹೇಳಿ. ಪಾಪ ಆ ಅಮ್ಮಂಗೆ ಲ್ಯಾಂಡ್ ಲಾರ್ಡ್ಗೆ ಶೂಟಿಂಗ್ ಕಮಿಟ್ಮೆಂಟ್ಸ್ ಆಗಿರೋದ್ರಿಂದ ಹೌದು. ಆ ಅಮ್ಮ ಬರೋಕ್ಕಾಗಲಿಲ್ಲ. ಹೌದು. ಸೊ ಈಗ ನಂಗೆ ಅದು ಗಾಬರಿ ಆಗೋಯ್ತು, ಅಯ್ಯೋ ಏನಪ್ಪ ರಚಿತಾ ಅವ್ರು ಬರಲಾಂದ್ರೆ ಹಿಂಗೇನಾಗೋದು, ಕಾರ್ಯಕ್ರಮನೇ ವೇಸ್ಟ್ ಆಗೋಯ್ತಲ್ಲ, ಇಷ್ಟು ಲಕ್ಷ ಎಲ್ಲ ಖರ್ಚು ಮಾಡಿ, ಸರಿ ಹೋಗಲಿ ಪ್ರಚಾರ ಮಾಡಿಬಿಟ್ಟಿದ್ದೀವಿ, ಹೋಗಲೇಬೇಕು ಅಂತ ಹೇಳಿ ನಾನು, ಮಲೈಕಾ ಅವರು, ಆಲೋಕ್ ಅವರು ಮತ್ತು ನಮ್ಮ ಡೈರೆಕ್ಟರ್ ನಾವು ಆ ಕಾರ್ಯಕ್ರಮಕ್ಕೆ ಹೋದ್ವಿ. ನಾವು ಅನ್ಕೊಂಡ್ಕಿಂತ ಮೀರಿ ಜನ ಬಂದ್ಬಿಟ್ರು ಅಲ್ಲಿ. ಓಕೆ. ನನಗೆ ಮಾಹಿತಿ ಬಂದಿದ್ದು 55,000 ಜನ, ಗ್ರೌಂಡಲ್ಲಿ 35,000 ಜನ ಇದ್ರು ಅಂತ ಹೇಳಿ. ಓಕೆ. ಸರ್ 35,000 ಜನ ಹೇಳ್ತಾ ಇದ್ರು, 35,000 ರೂಪಾಯಿ ಅಲ್ಲ. ಹೌದು. ಅದು ನನ್ನ ನೋಡೋಕೆ ಹೆಂಗಿರುತ್ತೆ ಗೊತ್ತಾ ಜನ ಸಾಗರ. ಎಕ್ಸಾಕ್ಟ್ಲಿ. ನನಗೆ ತಲೆನೇ ಓಡಿಲ್ಲ. ನನಗಾಗ್ಬೋದು, ಇವ್ರಿಗಾಗ್ಬೋದು, ನಮ್ಮ ಡೈರೆಕ್ಟ್ರಿಗಾಗ್ಬೋದು. ಈಗ ನಾವು ಯಾವ ದೊಡ್ಡ ಸ್ಟಾರ್ಗಳು ಅಲ್ಲ. ನಮಗೆ ಹೊಸೊಬ್ರಿಗೆ ಉತ್ತರ ಕರ್ನಾಟಕ ಜನ ಪ್ರೀತಿ ಇಟ್ಕೊಂಡು ಪಾಪ ಎಷ್ಟೆಷ್ಟು ದೂರದಿಂದ ನಮಗೋಸ್ಕರ ಆ ಚಳಿಯಲ್ಲಿ ಬಂದು ನಿಂತಿದ್ದಾರೆ ಅಂದರೆ, ನಾನು ನಿಜವಾಗ್ಲೂ ಅಲ್ಲಿ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗಿಲ್ಲ. ಆವಾಗ ಟಕ್ಕಂತ ಆವಾಗ ನನಗೆ ಯಾವಾಗ ಒಂದು ದರ್ಶನ ಮೇಲೆ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಅದ್ರ ಧೈರ್ಯ ಇರಲಿಲ್ಲ ಅವ್ರು ಕೇಳೋಕ್ಕೆ. ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಇಲ್ಲಿ ಬಿಟ್ಟೋಕು ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಿದೆ. ನಾವು ಯಾವಾಗ ಅವ್ರವ್ರ ಜೊತೆ ಉತ್ತರ ಕರ್ನಾಟಕ ಕಡೆ ಟ್ರಾವೆಲ್ ಮಾಡಿದ್ದೀನೋ, ಅವ್ರು ಯಾವುದೇ ವೇದಿಕೆಯಲ್ಲಿ ನಿಂತು ಅವ್ರ ಅಭಿಮಾನಿಗಳಿಗೆ ಮಾತಾಡುವಾಗ ಮೈಕಲ್ಲಿ ಫಸ್ಟ್ ಅವರು ಶೂ ಚಪ್ಪಲಿ ಬಿಚ್ಚಿ ಮಾತಾಡ್ತಾರೆ. ನಾನು ಇವ್ರು ಏನಕ್ಕೆ ತೆಗಿತಾರೆ, ಏನಕ್ಕೆ ಇವರು ಹಿಂಗೆ ಮಾಡ್ತಿದ್ದಾರೆ, ಸೂಪರ್ ಸ್ಟಾರ್. ಹೌದು. ಅದೆಲ್ಲ ಮಾಡೋಕೆ ಅವಶ್ಯಕತೆ ಇಲ್ಲ. ಅವ್ರಿಗೆ ಎಲ್ಲ ಕಡೆ ಜನ ಸೇರ್ತಾರೆ, ಎಲ್ಲ ಕಡೆ ಬಿಚ್ಚಿ ಮಾತಾಡಿದ್ರೆ ಒಂದು ಗೌರವ ಅಂತ ಹೇಳ್ಬೋದು. ಅದು ಉತ್ತರ ಕರ್ನಾಟಕ ಅವ್ರಿಗೆ ಯಾಕೆ ಇವರು ಇಷ್ಟೊಂದು ಪ್ರೀತಿ ತೋರಿಸೋದು, ಇಷ್ಟೊಂದು ರೆಸ್ಪೆಕ್ಟ್ ಮಾಡೋದು ಅಂತ. ಓಕೆ, ಮೇ ಬಿ ಅವ್ರ ಮಧ್ಯದಲ್ಲಿ ಬಾಂಧವ್ಯ ಏನೋ ಪ್ರೀತಿ ಇರ್ಬೋದೇನೋ ಅಂತ ಬಿಟ್ಬಿಟ್ಟೆ ನಾನು. ನನಗೋಸ್ಕರ ಅವತ್ತು ಅಷ್ಟೊಂದು 1,000 ಜನ ಸೇರಿದ್ರಲ್ಲ, ಅವತ್ತು ನನಗೆ ಅರ್ಥ ಆಯ್ತು ಯಾಕೆ ನಮ್ಮ ಅಣ್ಣ ಶೂ ಬಿಚ್ಚಿ ಅವ್ರು ಅಷ್ಟೊಂದು ಗೌರವ ಕೊಡ್ತಾರೆ ಅಂತ ಹೇಳಿ. ಈಗ ದೊಡ್ಡವರಿಂದ ತಾನೇ ಸರ್ ನಾವು ಕಲಿಯೋದು. ಎಕ್ಸಾಕ್ಟ್ಲಿ. ಸೊ ಅವ್ರು ನನ್ನ ಅಣ್ಣನೇ ತಾನೆ. ಹೌದು. ಅವ್ರನ್ನ ನೋಡಿದ್ರೆ ನಾನು ಕಲಿತೆ, ಅದಕ್ಕೆ ಅವತ್ತು ಶೂನ ಬಿಚ್ಚಿ ಅವ್ರನ್ನ ಗೌರವ ಕೊಟ್ಟೆ. ಓಕೆ. ಸೊ ನೀವು ಫಸ್ಟ್ ಮಾಡಿದಂಥ ಮೂವಿ ಬನಾರಸ್, ಅದರಲ್ಲಿ ಒಂದು ಟೈಮ್ ಟ್ರಾವೆಲ್ನ ಒಂದು ಕಾನ್ಸೆಪ್ಟ್ ಇತ್ತು. ಸೊ ನಿಮಗೆ ಇಫ್ ಯು ಗೆಟ್ ಅನ್ ಆಪ್ಷನ್ ಇನ್ ರಿಯಲ್ ಲೈಫ್, ಒಂದು ಟೈಮ್ ಟ್ರಾವೆಲ್ ಸಿಕ್ಕಿದ್ರೆ ಯಾವ ಒಂದು ಇಯರ್ಗೆ ಹೋಗಿ ಏನ ಮಾಡಿಫಿಕೇಶನ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಮೋಸ್ಟ್ಲಿ ಬನಾರಸ್ ಟೈಮ್ಗೆ ಹೋಗ್ಬಿಟ್ಟು ಆ ಟೈಮ್ ಟ್ರಾವೆಲ್ನ ತೆಗೆದು ಬೇರೆ ಏನಾದ್ರು ಆಗ್ತಿದೆ ಅಂತ ಅನ್ಕೊಳ್ತೀನಿ. ಓಕೆ. ನನಗೆ ಅದು ಒಂದು ಸ್ವಲ್ಪ ಮಿಸ್ ಹೊಡಿತು ಅಂತ ಅನಿಸ್ತಿದೆ. ಅಂದರೆ ನಾನು ತಗೊಂಡಿದ್ದ ಐಡಿಯಾ ಕೆಡ್ದು ಅಂತ ಅಲ್ಲ, ತುಂಬ ಫ್ರೆಶ್ ಐಡಿಯಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸಿಟಿ ಒಳಗಡೆ ಎ ಆಡಿಯನ್ಸ್ ಸೆಕ್ಟರ್ಗೆ ತುಂಬ ಇಷ್ಟ ಆಯಿತು ಸಿನಿಮಾ. ಆದರೆ BC ಸೆಂಟ್ರಲ್ಲಿ ಸಿನಿಮಾ ವರ್ಕ್ ಆಗಿಲ್ಲ, BC-D ಅಲ್ಲಿ ವರ್ಕ್ ಆಗಿಲ್ಲ. ಏನಕ್ಕಂದ್ರೆ ಅಲ್ಲಿ ಎಜುಕೇಶನ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಈ ಟೈಮ್ ಟ್ರಾವೆಲಿಂಗ್ ಅರ್ಥ ಮಾಡ್ಕೊಂಡಿಲ್ಲ ಅವರು. ಅವ್ರಿಗೆ ಎಲ್ಲರಿಗೂ ಏನಂತಿದ್ರು ಅಂದ್ರೆ, ಫಸ್ಟ್ ಹಾಫ್ ಹೆಂಗ್ ಹೋಯ್ತು ಕತೆ, ಸೆಕೆಂಡ್ ಹಾಫ್ ಹಂಗೆ ಇರ್ತಿತ್ತು, ಚೆನ್ನಾಗಿರ್ತಿತ್ತು. ಸೆಕೆಂಡ್ ಹಾಫ್ ನೀವು ಈ ಟೈಮ್ ಟ್ರಾವೆಲಿಂಗ್ ಇದೆಲ್ಲ ಮಾಡಬಾರ್ದಿತ್ತು ಅಂತ ಹೇಳಿ. ಸೊ ಅದಕ್ಕೆ ಅದೊಂದು ಚೇಂಜ್ ಮಾಡಕ್ ಇಷ್ಟಪಡ್ತೀನಿ. ಓಕೆ, ಟೈಮ್ ಟ್ರಾವೆಲ್ನೇ ತೆಗೆದುಬಿಡ್ತೇವೆ ಟೈಮ್ ಟ್ರಾವೆಲ್ ಇದ್ದಿದ್ರೆ. ಓಕೆ, ನಿಮಗೆ ಒಂದು ಟೈಮ್ ಟ್ರಾವೆಲ್ ಅನ್ನೋದೊಂದು ಆಪ್ಷನ್ ಏನಾದ್ರು ಸಿಕ್ಕಿದ್ರೆ ಹೆಂಗೆ, ಯಾವ ಒಂದು ಇಸ್ವಿಯಲ್ಲಿ ಹೋಗ್ಬಿಟ್ಟು ಏನು ಮಾಡಿಫಿಕೇಶನ್ ಮಾಡ್ತಾ ಇದ್ರಿ? ಏನು ಇಲ್ಲ, ಹೇಗೆ ಜೀವನ ಬಂದಿದೆ, ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್, ಸೊ ಐ ಡೋಂಟ್ ವಾಂಟ್ ಟು ಚೇಂಜ್ ಎನಿಥಿಂಗ್. ಹೌದಾ? ಅಂದ್ರೆ ಆಸ್ ಇಟ್ ಈಸ್ ಅದೇ ತರನೇ ಇರಲಿ ಅಂತ. ಓಕೆ. ಸೊ ಇನ್ನ ಸರ್, ದರ್ಶನ್ ಸರ್ನ ತುಂಬಾ ಪ್ರೀತಿಯಿಂದ ಆತ್ಮೀಯತೆಯಿಂದ ನೀವು ಇದ್ರೂ ಕೂಡ, ಅಂದ್ರೆ ನಮ್ಮ ಜೊತೆಗೆ ಇದ್ರೂ ಕೂಡ, ಇವಾಗ ಅಲ್ಲಿದ್ರು ಕೂಡ ತುಂಬಾ ಪ್ರೀತಿಯಿಂದ ಕಾಣ್ತೀರಾ ಸರ್. ಅಂದ್ರೆ ಆ ಒಂದು ರೆಸ್ಪೆಕ್ಟ್, ಒಂದು ಪ್ರೀತಿ ಅದೇ ರೀತಿಯಾಗಿ ಉಳ್ಕೊಂಡಿದೆ ಫಸ್ಟ್ ಡೇ ಇಂದನೂ ಕೂಡ. ಯಾಕೆ ಅಷ್ಟು ದರ್ಶನ್ ಸರ್ ಕಂಡ್ರೆ ಆತ್ಮೀಯತೆ ನಿಮಗೆ? ಸರ್ ವೆರಿ ಸಿಂಪಲ್ ವೇಲಿ ಹೇಳ್ತೀನಿ ಸರ್. ಇದು ಯಾವ TRPನೂ ನನಗೆ ಬೇಕಾಗಿಲ್ಲ. ಇದು ನಾನು ತುಂಬ ಮನಸ್ಸಿಂದ ಹೇಳ್ತೀನಿ. ನನಗೆ ಆ ವ್ಯಕ್ತಿ ತುಂಬ ಇಷ್ಟ ಸರ್. ಕಾರಣಗಳು ತುಂಬ ಇದೆ, ಒಂದೆರಡು ಪಾಯಿಂಟ್ ಹೇಳ್ತೀನಿ. ಏನು ಅಂದರೆ, ನನಗೂ ಸುಮಾರು ಎಲ್ಲ ಸೂಪರ್ ಸ್ಟಾರ್ಸ್ಗಳು ಪರಿಚಯ. ನನಗೆ ಸುದೀಪ್ ಸರು,
ಆತ್ಮೀಯರು, ಯಶ್ ಅವರು ಅಂದರೆ ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿ ಆಗ್ಬೋದು, ಎಲ್ಲರೂ ನನಗೆ ಆತ್ಮೀಯರು. ಆದರೆ ದರ್ಶನ ಅವ್ರಿಗೆ ನಾನು ನನ್ನ ಸ್ಥಾನ ಏನಕ್ಕೆ ಕೊಟ್ಟೆ ಅಂದರೆ, ನನ್ನ ಸಿನಿಮಾ ರಿಲೀಸ್ ಆಗುವಾಗ ನನಗೆ ಪ್ರಮೋಷನ್ಗೆ, ಪ್ರಚಾರಕ್ಕೆ ಒಂದು ರೇಂಜ್ಗೆ ಹೋಗ್ತೈತಿ. ಎಷ್ಟಿದು ಹೊಸಬ್ಬಾನೆ. ಈಗ ಓಕೆ, ಒಂದು ಹಾಡು ಹಿಟ್ಟಾಯಿತು, ಒಂದು ಸಿನಿಮಾ ಬಂತು, ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ದೀನಿ, ಓಕೆ ಜಮೀರ್ ಮಗಾನೋ ಇಲ್ಲ ಬನಾರಸ್ ಹೀರೋನೋ ಮುಖ ಪರಿಚಯ ಇದೆ. ಅವಾಗ ಅದೂ ಇರಲಿಲ್ಲ. ಯಾವನ್ ಇವ್ನ ಗುರು, ಯಾವನ್ ಇವ್ರು ಅಂತ ಹಿಂಗಿತ್ತು. ನನಗೆ ಒಂದು ದೊಡ್ಡ ಸ್ಟಾರ್ ಏನೋ ಒಂದು ಸಹಾಯ ಬೇಕಾಗಿತ್ತು. ಆ ಟೈಮಲ್ಲಿ ನನಗೋಸ್ಕರ ಅಂತ ಯಾರೂ ಬರಲಿಲ್ಲ ಸರ್. ನಾನು ಅವ್ರು ತಪ್ಪು ಅಂತ ಹೇಳ್ತಿಲ್ಲ, ಅವ್ರವ್ರಿಗೆ ಏನೇನೋ ಕಮಿಟ್ಮೆಂಟ್ಗಳು ಇತ್ತು. ಬಟ್ ಇವರು ಇನ್ಶರ್ಟ್ ಮುಂದೆ ನಾನು ತಗೊಂಡ್ರು, ನಾನು ಅವ್ರನ್ನ ಕೇಳಿಲಿಲ್ಲ. ಈಗ ಯಾರೇ ಬರಲಿಲ್ಲ, ಇವ್ರು ಹಿಂಗೆ ನಾನು ಕರೀಲಿ, ಇವ್ರು ಎಲ್ಲಿ ಬರ್ತಾರೆ, ಈ ದೊಡ್ಡ ಸೂಪರ್ ಸ್ಟಾರ್ ನಮ್ಮನ್ನ ಎಲ್ಲಿಗೋಸ್ಕರ ಎಲ್ಲಿಗೆ ಬರ್ತಾರೆ ಅಂತ ಹೇಳಿ ಅವರು ಮುಂದೆ ಬಂದು ಆ ಇನಿಷಿಯೇಟ್ ತಗೊಂಡು ಒಂದು ಬೆನ್ನ ಹಿಂದೆ ನಿಂತು ನನಗೋಸ್ಕರ ಪ್ರಚಾರ ಮಾಡಿ, ನನಗೋಸ್ಕರ ಥಿಯೇಟರ್ ಸೆಟಪ್ ಮಾಡಿ, ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಅವ್ರು ಮಾಡಬೇಕು ಅವಶ್ಯಕತೆನೇ ಇಲ್ಲ. ಆದರೂ ಅದರ ಜವಾಬ್ದಾರಿ ನಾನು ತಗೊಂಡು ಅಪ್ಪಿ ತಲೆ ಕೆಡ್ಸ್ಕೊಂಡು ನಾನಿದ್ದೀನಿ ನಿನಗೋಸ್ಕರ ಅಂತ ಹೇಳಿ. ಸೊ ನನ್ನ ಸ್ವಂತ ಹೆತ್ತು ತಂದೆ ತಾಯಿನೇ ನನ್ನ ಪರ ನಿಂತ್ಕೊಂಡಿಲ್ಲ. ಅವರು ರಕ್ತ ಸಂಬಂಧನೂ ಅಲ್ಲ, ಅದು ರಕ್ತ ಸಂಬಂಧಕ್ಕಿಂತ ಹೆಚ್ಚಾಗಿ ಅವ್ರು ನನ್ನ ಕೇರ್ ಮಾಡಿ, ಪ್ರೀತಿ ಮಾಡಿ, ನನ್ನ ಬೆನ್ನಿಂದ ನಿಂತ್ಕೊಂಡ್ರು. ಆ ಋಣ ನಾನು ಇಟ್ಕೊಳ್ಬೇಕಾ ಬೇಡವೋ, ದಟ್ ಫಸ್ಟ್ ರೀಸನ್ ನನಗೆ. ಹೌದು. ಸೊ ಅದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ನನ್ನ ಕಷ್ಟ ಜೀವನದಲ್ಲಿ ತುಂಬ ಸತಿ ಬಂದಿದೆ ಸರ್, ನನಗೋಸ್ಕರ ಯಾರೂ ನಿಂತ್ಕೊಂಡಿಲ್ಲ. ಸೊ ನಾನು ನಿಂತ್ಕೊಳ್ಳೋ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಮರೆಯಲ್ಲ. ಸೊ ಇವ್ರು ಒಬ್ಬರು ವ್ಯಕ್ತಿ ಅಂತ ಹೇಳ್ಬೋದು. ಒಂದು. ಎರಡನೇದು, ನನಗೆ ಅವ್ರದಲ್ಲಿ ಇಷ್ಟವಾದಂಥ ಗುಣ ಏನಂತಂದರೆ, ಭೇದ ಭಾವ ಇಲ್ಲ ಸರ್ ಅವ್ರಿಗೆ. ಅಂದರೆ ನೀವು ಬಡವರು, ನಾನು ಶ್ರೀಮಂತ, ಇವ್ನು ಮಿಡ್ಲ್ ಕ್ಲಾಸು, ಓಕೆ ಇವ್ನು ಮಾಡಿದ್ರೆ ಹಿಂಗೆ ಇಲ್ಲ, ಎಲ್ರಿಗೂ ಒಂದೇ ರೀತಿಯಲ್ಲಿ ನೋಡ್ತಾರೆ. ಆಮೇಲೆ ಕನ್ನಡ ಭಾಷೆ, ಕನ್ನಡ ಅಭಿಮಾನ ಅವ್ರಿಗಿರೋ ಅಷ್ಟು ಬಹುಶಃ ನಾನಂತೂ ಇನ್ನೊಬ್ರದ್ರಲ್ಲಿ ನೋಡಿಲ್ಲ. ಎಸ್, ವೆರಿ ನೈಸ್ ಸರ್. ಸೊ ಈಗ ಒಂದು ಚಿಕ್ಕ ಫನ್ ರೌಂಡ್ ಮಾಡೋಣ. ಸೊ ಬೇಸಿಕಲಿ ಇವಾಗ ತುಂಬಾನೇ ಆನ್ಲೈನಲ್ಲಿ ನಾವು ನೋಡ್ಬೇಕಾದ್ರೆ ರೀಲ್ಸ್ಗಳಲ್ಲಿ ಮತ್ತೆ ಯೂಟ್ಯೂಬ್ಗಳಲ್ಲಿ ಎಲ್ಲದನ್ನು ಕೂಡ ಟ್ರೋಲ್ಸು, ಮೀಮ್ಸ್ ಎಲ್ಲ ನೋಡ್ತಾ ಇರ್ತೀವಿ ಸರ್. ಐ ಮೀನ್ ಇದೊಂದು ಚಿಕ್ಕ ಫನ್ ರೌಂಡ್ ಮಾಡೋಣ. ನಾನು ತಂದೆಯವ್ರದೇ ಕೆಲವೊಂದು ಮೀಮ್ ಟೆಂಪ್ಲೇಟ್ಸ್ಗಳಿರುತ್ತೆ ಅಲ್ವಾ, ಸೊ ಅದನ್ನ ನಾನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ಯಾವ ಒಂದು ಸಿಚುವೇಶನ್ಗೆ ರಿಯಲ್ ಲೈಫಲ್ಲಿ ಕನೆಕ್ಟ್ ಮಾಡ್ತೀರಾ ಅನ್ನೋದನ್ನ ನೀವು ಹೇಳಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಲೈಕ್ ಇವಾಗಿನ ಪರಿಸ್ಥಿತಿಗೆ ನಾವು ಕಂಪೇರ್ ಮಾಡ್ಕೊಂತೀವಿ ಅಂದ್ರೆ, ಮಿಸ್ಟರ್ ಸೂರ್ಯ ಅಂತ ಹೇಳಿದ ತಕ್ಷಣನೇ ಬಿಸಿಲು ನೆನಪಾಗುತ್ತೆ. ಬಿಸಿಲು ಬಂದಿಲ್ಲ ಅಂತ ಹೇಳಿದ್ರೆ ಚಳಿ ಜಾಸ್ತಿ ಇರುತ್ತೆ. ಸೊ ಈ ತರ ಸಿಚುವೇಶನ್ಸ್ ಗಳನ್ನ ನೀವು ಇವ್ರಿಗೆ ಕೇಳಿದ್ರೆ ಬೆಟರ್ ಅದಲ್ಲ. ಓಕೆ. ಸೊ ಇಬ್ರು ನಾವು ಆನ್ಸರ್ ಮಾಡ್ಬೋದು. ನೋಡಿ, ಒಂದೊಂದು ಸಿಚುವೇಶನ್ಸ್ ಅನ್ನ ಕೊಟ್ರೆ ರಿಯಲ್ ಲೈಫಿಗೆ ಕನೆಕ್ಟ್ ಮಾಡ್ಕೊಂಡು ಇಟ್ ವಿಲ್ ಬಿ ವೆರಿ ಮಚ್ ಫನ್. ಒಂದು ಫನ್ ಆಗೇನೆ ಇರಲಿ. ಓಕೆ. ಸೊ ಇವಾಗ ಫಸ್ಟ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಹ್ಯಾಟ್ಸ್ ಆಫ್ ಟು ಯು ಬ್ರದರ್, ಯಾರು ಮಾಡೋದಕ್ಕಾಗಲ್ಲ ಈ ಸಾಧ್ಯನ, ಈ ತರದ ಸಾಧನೆ ಯಾರು ಮಾಡೋದಕ್ಕಾಗಲ್ಲ ಅಂತ ಹೇಳಿರೋದು. ಇವಾಗ ಇದು ನಾನು ಫನ್ನಿಯಾಗಿ ನನ್ನ ಲೈಫಿಗೆ ರಿಲೇಟ್ ಮಾಡ್ಕೊಬೇಕಾ ಅಥವಾ ಯಾರಿಗಾದ್ರೂ ರಿಯಲ್ ಲೈಫಿಗೆ ರಿಲೇಟ್ ಮಾಡ್ಕೊಂಡು ಹೇಳೋದಾದ್ರೆ ಒಂದು ಸಿಚುವೇಶನ್ಗೆ? ನಮ್ಮಿಬ್ರಿಗೆ ನಾವ್ ಹೇಳ್ಕೋಬೇಕು. ಬಿಕಾಸ್ ಅಯ್ಯೋ ಶಿವನೆ ಮಾಡುವಾಗ ಸಿಕ್ಕಾಪಟ್ಟೆ ಚಳಿ ಇತ್ತು, ಬ್ಯಾಕ್ ಟು ಬ್ಯಾಕ್ ಮಳೆ. ಬ್ರದರ್ ಅಂತ ಕರೀತೀಯಾ? ಓಕೆ ಸರ್ ಅಂತ ಓಕೆ. ಆಕ್ಚುಯಲ್ ಆಡಿಯೋ ಕ್ಲಿಪ್ ಹೀಗಿದೆ, ಅದು ಕೇಳ್ತೀನಿ ಪ್ರತಿಯೊಂದು ಗೊತ್ತು. ಇದನ್ನ ನೀವು ಕನೆಕ್ಟ್ ಮಾಡ್ಕೊಂತೀರಾ? ಅದೇ ಇವಾಗ ಬ್ರದರ್ ಅಂತ ಇಲ್ಲ ಅಲ್ಲ ಸರ್. ಸೊ ಸಿಕ್ಕಾಪಟ್ಟೆ ಚಳಿಗಿತ್ತು. ಆಮೇಲೆ ಚಿತ್ರದುರ್ಗ ಬೆಟ್ಟದ ಮೇಲೆಲ್ಲ ಶೂಟ್ ಮಾಡ್ತಿರುವಾಗ ಇವಾಗ ಒಂದ್ಸತಿ ನೀರ್ ಹಾಕಿದ್ರೆ ಓಕೆ ಅಲ್ಲಿಗೆ ಮುಗ್ದೋಯ್ತು ಅಂತ, ಬಟ್ ಶಾರ್ಟ್ಸ್ ಚೇಂಜ್ ಆಗ್ಬೇಕು ಅಷ್ಟೊತ್ತಿಗೆ ನಾವು ಒಣಗ್ತಾ ಇದ್ವಿ, ಎಲ್ಲ ಬಟ್ಟೆ ಒಣಗ್ತಾ ಇತ್ತು, ಮತ್ತೆ ನೀರ್ ಹಾಕೋರು. ಸೊ ಹ್ಯಾಟ್ಸ್ ಆಫ್ ನಮ್ಗೆ, ನಾವು ಹ್ಯಾಟ್ಸ್ ಆಫ್ ಹೇಳ್ಕೋಬೇಕು ಬಿಕಾಸ್ ಆ ಚಳಿಯಲ್ಲಿ ಶೂಟ್ ಮಾಡೋದಕ್ಕೆ. ಓಕೆ. ಅಂಡ್ ಸೆಕೆಂಡ್ ಬಂದು ಇಟ್ ಇಸ್ ಅಬ್ಬಬ್ಬಬ್ಬ ಲಾಟ್ರಿ. ನಮ್ಮ ಸಿನಿಮಾ ಬ್ಲಾಕ್ ಬಸ್ಟರ್ ಆದ್ಮೇಲೆ ನಮ್ಗೆ ನಾವು ಹೇಳ್ಕೊಳ್ಬೇಕು ಲಾಟ್ರಿ ಅಂತ. ಓಕೆ. ನೆಕ್ಸ್ಟ್ ಇದು ಇವ್ರಿಗೆ ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಕಂಗ್ರಾಚುಲೇಷನ್ಸ್ ಬ್ರದರ್. ನಮ್ ಡೈರೆಕ್ಟರ್ಗೆ ಹೇಳ್ತೀನಿ ಸಿನಿಮಾ ಹಿಟ್ ಆದ್ಮೇಲೆ ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ. ಓಕೆ ಸರ್, ನೀವು ಯಾವ್ದಕ್ಕೆ? ಸೇಮ್ ಅದೇ ಫಸ್ಟ್ ನಾನೇ ಹೇಳಿದ್ದನ್ನ. ಹೌದಾ? ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತದ? ಯಾರ್ಯಾರೋ ಕೆಟ್ಟ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರ ಅಂತ ಹೇಳ್ತೀನಿ. ಓಕೆ ಸರ್, ನೀವು ಇದನ್ನ ಯಾವ್ದಕ್ಕೆ ರಿಲೇಟ್ ಮಾಡ್ತೀರಾ? ಅಲ್ಲಿ ಈ ಜಾತಿ ಪಾತಿ ಅವ್ರು ಮಾಡ್ತಾರಲ್ಲ ಸರ್ ಕೆಲವರು ಇಂಡಸ್ಟ್ರಿಯಲ್ಲಿ, ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಇನ್ನೊಂದು ತುಂಬಾ ಆಕ್ಚುಲಿ ಖಡಕ್ ಆಗಿದೆ. ಆಕ್ಚುಲಿ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಇವಾಗ ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ಹೀರೋಯಿನ್ಸ್, ವುಮೆನ್ಸ್ ತುಂಬಾ ಈಸಿ ಟಾರ್ಗೆಟ್ ಆಗ್ಬಿಡ್ತಾರೆ ಕಮೆಂಟ್ ಮಾಡಕ್ಕೆ. ಸೊ ಅವರೆಲ್ಲ ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ಕಮೆಂಟ್ ಮಾಡ್ತಾರೆ. ಇವಾಗ ನೀವ್ ಯಾರನ್ನೇ ತಗೊಳ್ಳಿ, ಈಗ ರಶ್ಮಿಕಾ ಮಂದಣ್ಣನೇ ತಗೊಳ್ಳಿ, ಸುಮ್ನೆ ಏನೋ ಒಂದ್ ವಿಷಯ ಇಟ್ಕೊಂಡ್ಬಿಟ್ಟು ಅವ್ರನ್ನ ಕಮೆಂಟ್ ಮಾಡಿ ಟ್ರೋಲ್ ಮಾಡ್ತಾರೆ.
ಅವ್ಳು ಬಾಯಿ ಮುಚ್ಕೊಂಡಿದ್ದಾರೆ ಅಂದ ತಕ್ಷಣ ಇವ್ರು ಏನ್ ಬೇಕಾದ್ರೂ ಮಾತಾಡ್ತಿದ್ದಾರೆ, ಬಟ್ ಅವ್ರು ಏನ್ ಕಮೆಂಟ್ ಮಾಡ್ತಿದಾರೆ ಅವ್ರು ಅಲ್ಲೇ ಕೂತ್ಕೊಂಡಿದ್ದಾರೆ. ಅವ್ರ ಅಪ್ಪ ಅಮ್ಮನ ಹತ್ರ ಬೈಸ್ಕೊಂಡು 3 ಹೊತ್ತು ಫೋನ್ ಇಟ್ಕೊಂಡಿದ್ಯಾ, 3 ಹೊತ್ತು ಮಲ್ಕೊಂಡಿದ್ಯಾ, ಏನೋ ಸಾಧನೆ ಮಾಡಿಲ್ಲ ಅಂತ ಬೈಸ್ಕೊಂಡೆ ಕಮೆಂಟ್ ಹಾಕೊಂಡು ಕೂತಿರ್ತಾರೆ. ಸಾಧನೆ ಮಾಡೋರು ಅವ್ರ ಪಾಡಿ ಅವ್ರ ಸಕ್ಸಸ್ ಮೆಟ್ಲ ಹತ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ ಸರ್, ನೀವು ಸೇಮ್ ಸರ್, ಈ ಜಾತಿ ಪಾತಿ ಯಾರು ಮಾಡ್ತಾರೆ ಅವ್ರಿಗೆ, ಓಕೆ ನಮ್ಮನ್ನ ಕೆಣಕ್ ಬೇಡಿ ಅಷ್ಟೇ. ಓಕೆ. ಸೊ ಇನ್ನ ಮಿನಿಸ್ಟರ್ ಅಂತ ಹೇಳಿದ ತಕ್ಷಣ ಸರ್ ಕೆಲವೊಂದು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಕೆಲಸ ಏನಾದ್ರು ಮಾಡಿಸ್ಕೊಳ್ಳುವಂಥದ್ದು ಈ ತರ ಏನಾದ್ರು ಮಾಡಿದ್ರ? ಸೊ ಅಡ್ವಾಂಟೇಜ್ ಏನಾದ್ರು ತಗೊಂಡಿದ್ರ? ಒಂದು ಚಿಕ್ಕ ಕೆಲಸ ಏನಾದ್ರು ಆಗ್ಬೇಕಾಗಿತ್ತು ಅಥವಾ ನೋ ಅಂತ ಹೇಳಿದ್ರೆ ನೀವ್ ನಂಬ್ತೀರಾ? ಅದು ಯಾವ್ದಾದ್ರು ಒಂದು ಚಿಕ್ಕ ಕೆಲಸನೇ ಆಗಿಲ್ಲ, ಒಂದು ಎಕ್ಸಾಂಪಲ್ ಕೊಡೋದು. ಆಡ್ಕೊಂಡಿದೀವಿ ಸರ್, ಅದು ಆತರ ಅದೇನಿಲ್ಲ. ನಾವು ನೋ ಅಂತ ಹೇಳಿದ್ರೆ ಈಗ ಯಾರು ಜನ ನಂಬೋದು ಇಲ್ಲ. ಹೌದು. ಸಣ್ಣ ಪುಟ್ಟ ಅಲ್ಲಿ ಇನ್ಫ್ಲೂಯೆನ್ಸ್ ಕೆಲಸ ಹಾಕ್ಬೇಕು, ಅದು ಇದಾಗಬೇಕು ಅಂತ ಸಹಜವಾಗಿ ಮಾಡಿಸ್ಕೊಂಡು. ಓಕೆ. ಸೊ ನೀವೇನಾದ್ರೂ ಅಂದ್ರೆ ಕನೆಕ್ಟ್ ಆದ್ಮೇಲೆ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿದ ನಂತರ ನೀವೇನಾದ್ರೂ ಸ್ವಲ್ಪ ಇನ್ಫ್ಲೂಯೆನ್ಸ್ ತಗೊಂಡ್ರ? ಮಾಡಿ, ಡೆಫಿನೆಟ್ಲಿ. ಏನ್ ಕೆಲ್ಸಕ್ಕೆ? ನಾನು ಯಾವ್ದೋ ಇವೆಂಟ್ಗೆ ಹೋಗಿದ್ದೆ, ಅದ್ರದ್ದು ಪೇಮೆಂಟ್ ಬಂದಿರ್ಲಿಲ್ಲ, ಅವ್ರು ಕೊಡಲ್ಲ ಅಂತಂದ್ರು. ಸೊ ನಾನು ಇವ್ರಿಗೆ ಕೇಳಿ, ಸೊ ಅವ್ರಿಗೆ ಯಾರಿಗೂ ಗೊತ್ತಿತ್ತು ಅಂತ, ಸೊ ಕೇಳ್ಕೊಂಡು ಇವಾಗ ರೆಡಿ ಟು ಗಿವ್ ದ ಪೇಮೆಂಟ್. ಸೊ ಅಷ್ಟ್ ಚಿಕ್ಕ ಪುಟ ಡೆಫಿನೆಟ್ಲಿ. ಅದ್ ಬಿಟ್ರೆ ನನ್ಗೆ ಇನ್ಯಾವ ರೇಂಜಿಗೆ ಇನ್ಫ್ಲೂಯೆನ್ಸ್ ಮಾಡ್ಸ್ಕೋಬೇಕು ನಂಗೆ ಗೊತ್ತಿಲ್ಲ, ಇದು ಒಂದೇ ಗೊತ್ತು ನಂಗೆ. ನಾವಾಗಿದ್ರೆ ಎಲ್ಲಾದ್ರೂ ಒಂದು ಸ್ಪೆಷಲ್ ಸನ್ಬಾನ್ ನಡೀತಾ ಇದ್ರೆ ಅಲ್ಲಿಗೆ ಪಾಸ್ ತೆಗೋದಕ್ಕೆ ಅದೆಲ್ಲ ಇಲ್ಲ, ಅಷ್ಟೆಲ್ಲ ತಲೆ ಇಲ್ಲ ನನ್ಗೆ. ಜನರಲ್ ಆಗಿ ನಾನು ಹೇಳಿದ್ದು. ಬಟ್ ಈ ತರ ನನ್ಗೆ ಅದ್ರ ಮೇಲೆ ಅಷ್ಟು ಆಸಕ್ತಿ ಇಲ್ಲ, ಸೊ ನಂಗೆ ಅದು ತಲೆ ಅಲ್ಲಿಗೆ ಹೋಗಿ ಪೇಮೆಂಟ್ ಮಾತ್ರ ಬೇಕಾಗಿದೆ. ಸೊ ಹಾಗಾಗಿ ಓಕೆ. ಅಂಡ್ ಸಿನಿಮಾ ಶೂಟಿಂಗ್ ತುಂಬಾನೇ ಬೇಗ ಮುಗೀತು ಅಂತಾನೆ ಹೇಳ್ಬೋದು ಸರ್. ತುಂಬಾ ಬೇಗ ಪ್ರೀ ಪ್ರೊಡಕ್ಷನ್ ಕೂಡ ಆಯ್ತು, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಇಷ್ಟು ಬೇಗ ಒಂದು ಸಿನಿಮಾನ ನೀವು ಲಾಂಚ್ಗೆ ಅಂದ್ರೆ ರಿಲೀಸ್ಗೆ ತರಬೇಕು ಅಂತ ಹೇಳಿದ್ರೆ ಕಷ್ಟನೂ ಕೂಡ ಅಷ್ಟೇ ಇರುತ್ತೆ. ಸೊ ಚಾಲೆಂಜಸ್ ಗಳನ್ನ ಏನೇನು ಫೇಸ್ ಮಾಡಿದ್ರಿ ಸರ್? ಬೇಗ ಏನಿಲ್ಲ ಸರ್, ಪ್ರೀ ಪ್ರೊಡಕ್ಷನ್ ಒಂದು ಹೆಚ್ಚು ಕಡೆ ಒಂದು 4 ತಿಂಗಳು ತಗೊಂಡ್ವಿ ನಾವು. ಆಮೇಲೆ ನನ್ಗೇನಂದ್ರೆ ಎವ್ರಿಥಿಂಗ್ ಆನ್ ಪೇಪರ್ ಇರ್ಬೇಕು ನನಗೆ. ನಾನು ಬೈ ಮಾತನ್ನ ನಂಬಲ್ಲ. ಅಂದ್ರೆ ಮನುಷ್ಯ ಅಂದ್ರ ಮೇಲೆ ಮರ್ತೋಗ್ಬಿಡ್ತಾನೆ, ಇಲ್ಲ ಏನಂದ್ರೆ ಒಂದೊಂದ್ ಸತಿ ಒಂದೊಂದ್ ಸ್ಟೇಟ್ಮೆಂಟ್ ಬೇರೆ ಬೇರೆ ತರ ಇರುತ್ತೆ, ಅದು ಕೇಳಿಸ್ಕೊಳಕ್ಕೂ ಬೇರೆ ಬೇರೆ ತರ ಅದು ಉತ್ತರ ಸಿಗುತ್ತೆ. ಅದಕ್ಕೆ ನನ್ಗೆ ಪೇಪರ್ ಅಲ್ಲಿ ಬರ್ದ್ ಕೊಟ್ಬಿಡಿ ಅಂತ ಎಲ್ಲಾನು. ಸ್ಕ್ರಿಪ್ಟ್ ಆಗ್ಬಹುದು, ಸ್ಕ್ರೀನ್ ಪ್ಲೇ ಆಗ್ಬಹುದು, ಡೈಲಾಗ್ಸ್ ಆಗ್ಬಹುದು, ಪ್ರೀ ಪ್ರೊಡಕ್ಷನ್ ಯಾರು, ಪೋಸ್ಟ್ ಪ್ರೊಡಕ್ಷನ್ ಯಾರು, ಪ್ರಮೋಷನ್ಸ್, ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ನನಗೆ ಆನ್ ಟೇಬಲ್ ಇರಬೇಕು. ನನ್ನ ಜೊತೆ ಸಿನಿಮಾ ಮಾಡ್ಬೇಕು ಅಂತ ನಿರ್ಮಾಪಕರು. ನಾನು ತುಂಬಾ ಆ ವಿಷಯದಲ್ಲಿ ಓವರ್ ತಲೆ ಕೆಡ್ಸ್ಕೊಂತೀನಿ. ಯಾಕಂದ್ರೆ ನನ್ನಿಂದ ನಿರ್ಮಾಪಕರಿಗೆ ಮೋಸ ಆಗ್ಬಾರ್ದು. ದುಡ್ಡಂತೂ ಕೊಡ್ತಿಲ್ವಾ, ಲಾಸ್ ಅಂತೂ ಮಾಡ್ಕೊಡ್ಬಾರ್ದು. ಅಷ್ಟಾದ್ರೂ ನನ್ನ ಕಡೆಯಿಂದ ಅದು ಒಂದು ನಾನು ಎಲ್ಲ ನಿರ್ಮಾಪಕರಿಗೆ ಅದೇ ವಾದ ಮಾಡೋದು. ಸೊ ಅದು ಒಂದು ಹೆಚ್ಚು ಜವಾಬ್ದಾರಿ ಇತ್ತು ನನ್ನ ಮೇಲೆ. ಸೊ ಚಾಲೆಂಜಸ್ ತುಂಬಾ ಬಂತು ಸರ್. ಎಲ್ಲ ಅಫ್ಕೋರ್ಸ್ ಎಲ್ಲ ಸಿನಿಮಾಗಳಲ್ಲಿ ಒಂದು ಚಾಲೆಂಜಸ್ ಅಂತೂ ಇದ್ದೇ ಇರುತ್ತೆ. ಬಟ್ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಸ್ವಲ್ಪ ನನಗೆ ಮೆಂಟಲಿ ಚಾಲೆಂಜಸ್ ಜಾಸ್ತಿ ಇತ್ತು. 3 ಶೇಡ್ ಇತ್ತು. 3 ಶೇಡ್ದು ಬೇರೆ ಬೇರೆ ಲುಕ್ಕು, ಬೇರೆ ಬೇರೆ ಕಾಸ್ಟ್ಯೂಮ್, ಬೇರೆ ಬಾಡಿ ಲ್ಯಾಂಗ್ವೇಜ್, ಬೇರೆ ಮಾತಾಡೋ ರೀತಿ ಬೇರೆ, ಎಲ್ಲ ಬೇರೆ ತರ ಇತ್ತು. ಸೊ ಮೆಂಟಲಿ ಸ್ವಲ್ಪ ತುಂಬಾ ಇದಾಗ್ತಿದ್ದೆ. ಪ್ಲಸ್ ಶೂಟಿಂಗ್ ಟೈಮಲ್ಲಿ ಲೊಕೇಶನ್ ಪ್ರಾಬ್ಲಮ್ಸು, ಮಳೆ, ಇದೆಲ್ಲ ಸಹಜವಾಗಿ ಇದೆಲ್ಲ ತುಂಬಾ ಅನುಭವಿಸಿದ್ ನಾವು. ಆಮೇಲೆ ಇವರು ಸುಮಾರು ಸತಿ ಹೇಳ್ತಾ ಇದ್ರು ಮಳೆ ಮಳೆ ಅಂತೇಳಿ. ಆಲ್ಮೋಸ್ಟ್ ನನ್ ಒಂದು ಫೈಟ್ ಮಳೆಯಲ್ಲಿ ಇದೆ, ಒಂದು ಹಾಡು ಮಳೆಯಲ್ಲಿ ಇದೆ, ಸಿಕ್ಕಾಪಟ್ಟೆ ಟಾಕಿ ಪೋರ್ಷನ್ ಮಳೆಯಲ್ಲೇ ಇದೆ. ಸೊ ನನಗೆ ಮಳೆಯಲ್ಲಿ ನಂದು ಅದೊಂದು ಮೆಂಟಲ್ ಟಾರ್ಚರ್ ಆಗೋಗ್ಬಿಟ್ಟಿತ್ತು. ಅದನ್ನು ಈ ಚಳಿಗಾಲ ಸೀಸನ್ ಅಲ್ಲಿ ಈ ಚಿತ್ರದುರ್ಗ ಅಲ್ಲೆಲ್ಲ ವಿಂಡ್ ಮಿಲ್ ಎಲ್ಲ ಇದೆಯಲ್ಲ ಸರ್, ಅಲ್ಲೆಲ್ಲ ಗಾಳಿ ಹೆವಿ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಮೆಂಟಲಿ ಟಾರ್ಚರ್ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇಷ್ಟಪಟ್ಟು ಕೆಲಸ ಮಾಡ್ತದ್ರಿಂದ ಸೊ ಅದೆಲ್ಲ ತಗೊಳ್ತೀವಿ. ಸೊ ಈ ಒಂದು ಪಾತ್ರದಲ್ಲಿ 3 ಶೇಡ್ಸ್ ಇರೋದ್ರಲ್ಲಿ ನಿಮ್ಗೆ ಒಂದು ಪರ್ಸನಲ್ ಫೇವರೇಟ್ ಶೇಡ್ ಇದೆ ಅನ್ನೋದಾದ್ರೆ ಸರ್? ಈ ಲುಕ್ದು ಸರ್. ಓಕೆ, ಮೀಡಿಯಂ. ಎಸ್, ಅದಕ್ಕಿಂತ ಹೆಚ್ಚಾಗಿ ಇನ್ನೋಸೆಂಟ್ ಅವನೇ ಸರ್. ಅವನೇ ನಿಜವಾಗ್ಲು ಮೇನ್. ಹೌದು, ನೀನ್ ಸಿನಿಮಾ ನೋಡಿದಾಗ ಅನ್ಸುತ್ತೆ. ಓಕೆ. ಸೊ ಅದ್ರಲ್ಲಿ ಇನ್ನು ಯಂಗ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅಂದ್ರೆ ಇದ್ರಲ್ಲಿ ಸ್ವಲ್ಪ ಮೆಚೂರ್ಡ್ ಕ್ಯಾರೆಕ್ಟರ್ ಇದೆ, ಬಟ್ ಅದ್ರಲ್ಲಿ ಇನ್ನೂ ಒಂದ್ ಸ್ವಲ್ಪ ಇನ್ನೋಸೆನ್ಸ್ ಕಾಣಬಹುದು. ಹೌದು. ಓಕೆ. ಅಂಡ್ 23rd ಜಾನ್ ಅನ್ನೋದು ಇಟ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದೇ ಟೈಮ್ಗೆ ಲ್ಯಾಂಡ್ ಲಾರ್ಡ್ ಕೂಡ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ರಚಿತಾ ಮ್ಯಾಮ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಹೌದು. ಸೊ ಐ ಥಿಂಕ್ ಈ ಎರಡರಲ್ಲೂ ರಚಿತಾ ಮ್ಯಾಮ್ ಇರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಕೂಡ ಆಗ್ಬೋದು, ಪ್ಲಸ್ ಅದ್ರ ಜೊತೆಗೆ ಫ್ಯಾನ್ಸ್ ಕೂಡ ಸ್ಪ್ಲಿಟ್ ಆಗ್ಬೋದು. ಮತ್ತೆ ನೀವ್ ಹೇಳಿದ್ರಲ್ಲ ಅಬ್ಬಬ್ಬ ಲಾಟ್ರಿ ಅಂತ ಅವ್ರಿಗೆ ಹೇಳ್ಬೇಕಾಗಿತ್ತು. ಸೊ ಇದು ಹೆಂಗೆ ಮ್ಯಾನೇಜ್ ಮಾಡ್ಕೊಂತೀರಾ? ಏನು ಮ್ಯಾನೇಜ್ ಇಲ್ಲ ಸರ್, ನಮ್ಮ ಹತ್ರ ಸಫಿಷಿಯಂಟ್ ಥಿಯೇಟರ್ಸ್ ಇದೆ, ಶೋಸ್ ಇದೆ. ಈಗ ಬರ್ತಾ ಇದೆ ಕನ್ನಡ ಸಿನಿಮಾ, 2 ಕನ್ನಡ ಸಿನಿಮಾಗಳು. ಹೆಂಗೆ 45 ಮಾರ್ಕ್ ಬರ್ತಿಲ್ವಾ? 2 ಸಿನಿಮಾನು ಸೂಪರ್ ಸ್ಟಾರ್ ಸಿನಿಮಾನೇ, ಬಿಗ್ ಬಜೆಟ್ ಸಿನಿಮಾಸ್. ಕ್ಲೀನ್ ಆಗಿ ಪಾಪ ಅವ್ರು ಬರ್ತಿದ್ದಾರೆ, ಯಾಕಂದ್ರೆ ಹಾಲಿಡೇಸ್ ಇರೋದ್ರಿಂದ. ಈಗ ಜನವರಿ 23 ಅಂದ್ರೆ 26 ನಮಗೆ ರಿಪಬ್ಲಿಕ್ ಡೇ ಎಲ್ಲ ಬರುತ್ತೆ. ಸೊ ನಮಗೆ ಕಂಟಿನ್ಯೂಸ್ ಆಗಿ 4 days ಕನ್ಸಿಕ್ಯೂಟಿವ್ಲಿ ರಜೆಗಳು ಸಿಗುತ್ತೆ, 3 days ರಜೆಗಳು ಸಿಗುತ್ತೆ. ಸೆಕೆಂಡ್ ಸ್ಯಾಟರ್ಡೆ ಬರುತ್ತೆ, ಸ್ಯಾಟರ್ಡೆ. ಸೊ ಫ್ರೈಡೆ ಒಂದಿನ ವರ್ಕಿಂಗ್ ಡೇ ಇರುತ್ತೆ. ಸೊ ನಾವು ಮುಂಚೆನೇ ಅನೌನ್ಸ್ ಮಾಡಿದ್ವಿ, ಆಮೇಲೆ ಲ್ಯಾಂಡ್ ಲಾರ್ಡ್ ಅವರು ಅನೌನ್ಸ್ ಮಾಡಿದ್ರು. ನಾನು ಟ್ರೈ ಮಾಡಿ ನೋಡಿ ಸರ್ ಸ್ವಲ್ಪ ಮುಂದಕ್ಕೆ ಹಾಕೊಳಕ್ ಆಗ್ತೀರಾ ಅಂತ. ಅವರು ಫಿಕ್ಸ್ ಆಗಿದ್ರು.
ಪರವಾಗಿಲ್ಲ ಬನ್ನಿ ಸರ್, ನಮ್ಮ ಮಧ್ಯದಲ್ಲಿ ಏನಿಗೆ ಕಾಂಪಿಟೇಷನ್, ಹ್ಮ್. ನಾವಿರೋದು ಬೇರೆ ಇಂಡಸ್ಟ್ರಿ ಕಾಂಪಿಟೇಷನ್ ಕೊಡೋಕೆ, ನಮ್ಮ ಮಧ್ಯದಲ್ಲಿ ಅಲ್ಲ. ಎಂಡ್ ಆಫ್ ದ ಡೇ ವಿ ಆರ್ ಫ್ಯಾಮಿಲಿ. ಹೌದು. ನೀವು ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿ, ನಾನು ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಾನು ದುನಿಯಾ ವಿಜಯ್ ಸರ್ ಮಾತಾಡ್ಕೊಂಡು ಹ್ಮ್. ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಪ್ರಕಾರ ಯಾವುದು ಆ ಥರ ಇದಾಗಲ್ಲ ಅನ್ಕೊಂತೀನಿ ಸರ್. ಯಾಕಂದ್ರೆ ಅವ್ರಿಗಿರೋದು ಆಡಿಯನ್ಸ್ ಬೇರೆ, ಹೌದು. ನನ್ನ ಸಿನಿಮಾಗಿರೋದು ಆಡಿಯನ್ಸ್ ಬೇರೆ. Yes. ಸೊ ನನಗೇನು ಆ ಥರ ಎಫೆಕ್ಟ್ ಏನು ಕಾಣಿಸ್ತಾ ಇಲ್ಲ, ಏನು ಪ್ರಾಬ್ಲಮ್ಮು ಆಗಲ್ಲ ಅನ್ಕೊಂತೀನಿ. ಇನ್ನು ನೀವು ಮುಂದಿನ ಒಂದು ದಿನಗಳಲ್ಲಿ ಇನ್ ಕೇಸ್ ಏನಾದ್ರು ಆಪ್ಷನ್ ಬಂದ್ರೆ ಅಥವಾ ನಿಮಗೆ ಆಸೆ ಇದ್ರೆ ಪೊಲಿಟಿಕ್ಸಿಗೆ ಬರ್ತೀರಾ? ಆಲ್ರೆಡಿ 2 ಸತಿ ಆಫರ್ ಸಿಕ್ಕಿದೆ ಸರ್ ನನಗೆ. Okay. 2 ಸತಿ ಅಸೆಂಬ್ಲಿ ಎಲೆಕ್ಷನ್ಗೆ ನನಗೆ, ಅಂದರೆ MLA ಎಲೆಕ್ಷನ್ಗೆ 2 ಬಾರಿ ಬಂತು. ಓಕೆ. 2018, 2023 ಅವಕಾಶ ಕೊಟ್ಟರು ಸಿದ್ದರಾಮಯ್ಯ ಸಾಹೇಬರು. ಬಟ್ ನಾನು ಇಲ್ಲ ಸರ್, ನಾನು ಬರಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ತಂದೆಯವರು 5 ಬಾರಿ MLA ಆಗಿದ್ದಾರೆ ಚಾಮರಾಜಪೇಟೆಯಿಂದ. ಬಟ್ ನಿಮಗೂ ಕೂಡ ಅದೇ ರೀತಿಯಾದಂತ ಒಂದು ಆಸೆ ಆಕಾಂಕ್ಷೆ ಇಲ್ಲ, ನನಗೆ ಈ ರಾಜಕೀಯ ಕಡೆ ನನಗೆ ಇಷ್ಟನೇ ಇಲ್ಲ. ನಾನು ನನ್ನ ಕ್ಷೇತ್ರಕ್ಕೂ ಹೋಗಲ್ಲ, ಓಕೆ. ಯಾವ ಕಾರ್ಯಕ್ರಮಕ್ಕೆ ಕರೆದು ಹೋಗಲ್ಲ. ನಾನು ನನ್ನ ಕ್ಷೇತ್ರ ಕಡೆನೇ ಹೋಗಲ್ಲ. Okay. ನನ್ನಂತ ನಮ್ಮ ತಂದೆ ಕ್ಷೇತ್ರ ಕಡೆ ನಾನು ಹೋಗೋದೇ ಇಲ್ಲ. ನನಗೆ ಇಷ್ಟ ಇಲ್ಲ ಸರ್, ಆ ಫೀಲ್ಡೇ ಇಷ್ಟ ಇಲ್ಲ ನನಗೆ. ಓಕೆ. ಅದು ಯಾಕೋ ಒಂಥರ ನೆಮ್ಮದಿ ಇಲ್ಲ ಥರ ಇದೆ. ಈ ಫೀಲ್ಡ್ ಅಂದರೆ ಒಂದು ಸ್ವಲ್ಪ ಕ್ರಿಯೇಟಿವಿಟಿ, ಯೋಚನೆ ಮಾಡ್ತಾ ಇರ್ಬೋದು, ಏನೋ ಒಂದು ಮಾಡ್ತಾ ಇರ್ಬೋದು. Yes. ಈ ಥರ ಇರಕ್ಕೆ ನನಗೆ ಇಷ್ಟ. ಅಂಡ್ ಇನ್ನು ತಯಾರಿಗಳನ್ನು ಕೂಡ ತುಂಬಾನೇ ಚೆನ್ನಾಗಿದೆ ಸರ್. ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ಅದ್ರ ಜೊತೆಗೆ ಹೇಳಬೇಕು ಅಂತ ಹೇಳಿದ್ರೆ ಆಕ್ಟಿಂಗ್ ವೈಸ್ ಕೂಡ 3 ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೊಂತಾ ಇದ್ದೀರಾ. ಸೊ ಡೈರೆಕ್ಟರ್ನು ಕೂಡ ಚೂಸ್ ಮಾಡ್ಕೊಂಡಿರುವಂತದ್ದು ಸ್ಕ್ರಿಪ್ಟ್ನು ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಪ್ರಿಪರೇಷನ್ಸ್ ಅನ್ನೋದು ಒಬ್ಬ ಆರ್ಟಿಸ್ಟ್ಗೆ ದುಡ್ಡಿದೆ ಅನ್ನೋದು ಒಂದು ಸಪರೇಟ್ ವಿಷಯ. ಬಟ್ ಆದ್ರೆ ಒಬ್ಬ ಆರ್ಟಿಸ್ಟ್ಗೆ ಆಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಪ್ರಿಪರೇಷನ್ಸ್ ಅನ್ನೋದು ಎಷ್ಟು ಬೇಕಾಗುತ್ತೆ ಸರ್? 70mm ಸ್ಕ್ರೀನ್ಸ್ ಅಲ್ಲಿ 1 ಇಂಚು ಏನು ನಾವು ಮುಚ್ಚಿಡಕ್ಕಾಗಲ್ಲ, ಎಲ್ಲ ಕಾಣಿಸುತ್ತೆ. ಹೌದು. ನಮ್ಗೆ ಏನು ಎಫರ್ಟ್ಸ್ ಮಾಡಿದಾನ ಇವನು, ನಿಜವಾಗ್ಲೂ ಹುಡುಗ ಎಫರ್ಟ್ಸ್ ಹಾಕಿದಾನ ಇಲ್ವೋ, ಅಲ್ಲಿ ಏನೂ ಮುಚ್ಚುಮರಿ ಇಲ್ಲ. ಇಟ್ಸ್ ಓಪನ್ ಬುಕ್. ಕರೆಕ್ಟ್ ಅಲ್ಲ ಸರ್ ನಾನು ಹೇಳ್ತಾರದು? ಸೊ ಆಸ್ ಅನ್ ಆಕ್ಟರ್ ನಾನು ಏನು ಪ್ರಿಪೇರ್ ಆಗಬೇಕಾಗಿತ್ತು, ಲುಕ್ಸ್ಗಳಿಗಾಗ್ಬೋದು, ನಂದು ಆ್ಯಕ್ಟಿಂಗ್ ವೈಸ್ ಆಗ್ಬೋದು, ನಾನು ಪ್ರಿಪೇರ್ ಆಗಿದ್ದೆ. ನಾನು ಸ್ವಲ್ಪ ಅದರಲ್ಲಿ ಸ್ವಲ್ಪ ಜಾಸ್ತಿ ನನಗೆ ತಲೆ ನಾನು ಓವರ್ ಹಾಕ್ತೀನಿ ಆ ವಿಷಯಕ್ಕೆ. ಸೊ ಡೈರೆಕ್ಟರ್ ಅವರು ಹಾಗೆ ಸಾಥ್ ಕೊಟ್ಟರು. ಎಲ್ಲೆಲ್ಲಿ ನಾನು ಸಿಕ್ಕಾಕೊಳ್ತಾ ಇದ್ದೆ, ಎಲ್ಲೆಲ್ಲ ನನ್ನ ಪ್ರಾಬ್ಲಮ್ ಅಂತ ಇರ್ತಿತ್ತು, ಅಲ್ಲೆಲ್ಲ ನನಗೆ ಕ್ಲಾರಿಟಿ ಕೊಟ್ಟು, ಇಲ್ಲ ಹಿಂಗೆ ಮಾಡು ಅಂತ ಹೇಳಿದಾಗಲ್ಲ. ಸೊ ಆ ಥರದ್ದೆಲ್ಲ ಮಾರಲ್ ಸಪೋರ್ಟ್ ಸಿಕ್ಕಿದಾಗ ನನಗೆ ಅಷ್ಟೊಂದೇನೋ ಇದಾಗಿಲ್ಲ. ಆ್ಯಂಡ್ ಕಮಿಂಗ್ ಟು ಸಿಕ್ಕಾಪಟ್ಟೆ ಕಷ್ಟ ಅಂದರೆ ನನಗೆ ಡಾನ್ಸಿಂಗು. ಈಗ ನಾನು ಎಲ್ಲೂ ಅಷ್ಟೊಂದು ಡಾನ್ಸಿಂಗ್ ಕಡೆ ಗಮನ ಕೊಟ್ಟಿರಲಿಲ್ಲ ಮೊದಲಿಂದನೂ, ಅಷ್ಟೊಂದು ಬರಲ್ಲ ನನಗೆ. ಬಟ್ ಏನೋ ಅವರು ಈ ಸಿನಿಮಾದಲ್ಲಿ ನೀನು ಮಾಡಲೇಬೇಕು, ಹೌದು ನೀವು ಮಾಡಲೇಬೇಕು, ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಮಾಡಲೇಬೇಕು ಅಂತೇಳಿ, ಸರಿ ಆಯಿತು ಅಂತೇಳಿ ಭೂಷಣ್ ಮಾಸ್ಟರ್ ಸ್ಟುಡಿಯೋ ಅವರೇ ಕೊರಿಯೋಗ್ರಾಫ್ ಮಾಡಿದ್ದು. ಸೊ ಭೂಷಣ್ ಮಾಸ್ಟರ್ ಸ್ಟುಡಿಯೋಲ್ಲಿ ಹೋಗಿ ಒಂದು ಹೆಚ್ಚು ಕಡೆ ಒಂದು 8-10 ದಿನ, 8-10 ದಿನ ಕರೆಕ್ಟಾಗಿ ನಾನು ಹೋಗಿಲ್ಲ ಅನ್ಕೊಳ್ತೀನಿ. ಒಂದು 4 ದಿನ 3 ದಿನ ಅಷ್ಟೇ ಹೋಗಿದ್ದು ನಾನು ರಿಹರ್ಸಲ್ಗೆ. ಅದು ಏನು ನೋಡ್ತಿದ್ದ ಒಂದು 3-4 ದಿನದ ರಿಹರ್ಸಲ್ದು ಡಾನ್ಸ್ ಅದು. ಓಕೆ. ಇನ್ನು ನಿಮಗೆ ಬರುವಂತ ಪಾತ್ರಗಳೆಲ್ಲದನ್ನು ಕೂಡ ಒಂದ್ ಸ್ವಲ್ಪ ಬಬ್ಲಿ ಕ್ಯಾರೆಕ್ಟರ್ ಮತ್ತೆ ಗರ್ಲ್ ನೆಕ್ಸ್ಟ್ ಡೋರ್ ಈ ತರದ ಪಾತ್ರಗಳು ಬರ್ತಾ ಇರ್ತದ್ದು. ಬಟ್ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಯಾವ ರೀತಿಯಾದಂತ ಒಂದು ಪಾತ್ರಗಳನ್ನ ಇನ್ನು ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ ನಿಮಗೆ? ತುಂಬಾ ಅಂದ್ರೆ ಒಂದು ಕ್ಯಾರೆಕ್ಟರ್ಗೆ ಸಿಕ್ಕಾಪಟ್ಟೆ ತೂಕ ಇರ್ಬೇಕು. ನಾವು ಒಂದ್ ಸೀನಿಗೆ ಬಂದ್ ಹೋದ್ರು ಅಥವಾ ನಾವು ಫುಲ್ ಸಿನಿಮಾ ಇದ್ರು ಕೂಡ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದಾಳೆ. ಇವರಲ್ಲಿ ಏನೋ ಒಂದು ಬ್ರೈಟ್ ಫ್ಯೂಚರ್ ಇದೆ, ಶಿ ಕ್ಯಾನ್ ಡೂ ಮಚ್ ಬೆಟರ್. ಈ ತರನೇ ಪಾತ್ರ ಆ ತರನೇ ಪಾತ್ರ ಅಂತಿಲ್ಲ, ನಂಗೆ ತುಂಬಾ ಎಮೋಷನಲ್ ಆಗಿರೋ ಪಾತ್ರ ಮಾಡಕ್ ತುಂಬಾ ಇಷ್ಟ. ಯಾಕಂದ್ರೆ ಇಲ್ಲಿವರೆಗೂ ಒಂಥರ ಅದೇ ನೀವು ಹೇಳಿದಾಗ ಬಬ್ಲಿ ಕ್ಯಾರೆಕ್ಟರು, ಸಿಕ್ಕಾಪಟ್ಟೆ ಮಾತಾಡೋ ಕ್ಯಾರೆಕ್ಟರು, ಅದೇ ತರ ಮಾಡ್ಕೊಂಡ್ ಬಂದಿರೋದ್ರಿಂದ ಸೊ ನನಗೆ ಎಮೋಷನಲಿ ಟಚ್ ಆಗೋ ಒಂದು ಲವ್ ಸ್ಟೋರಿ ತರ ಮಾಡಕ್ ತುಂಬಾ ಇಷ್ಟ ಇದೆ. ಓಕೆ ಸರ್, ತಂದೆಯವರು ಅಂದ್ರೆ ಈಗ ಕಷ್ಟದಲ್ಲಿ ಯಾರೇ ಇದ್ರು ಕೂಡ ಜೊತೆಲಿ ಏನಾದ್ರು ಬಂದು ದುಡ್ಡು ಕೇಳಿದಾಗ ಕೈಯಲ್ಲಿ ಎಷ್ಟು ದುಡ್ಡು ಇರುತ್ತೆ ಅಂತ ನೋಡೋದ್ರಲ್ಲಿ ಎಣಿಸ್ಬಿಟ್ಟು ಕೊಡ್ತಾ ಇರ್ತಾರೆ. ಬಟ್ ಜನರ ಒಂದು ಕಮೆಂಟ್ ಏನು ಅಂತ ಹೇಳಿದ್ರೆ ಮಗನ್ಗೆ ಪಾಕೆಟ್ ಮನಿ ಎಷ್ಟು ಕೊಡ್ಬೋದು, ಅಂದ್ರೆ ಜನರಿಗೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳಿದ್ಮೇಲೆ ಚಿಕ್ಕ ವಯಸ್ಸಲ್ಲಿ ಮಗನಿಗೆ ಪಾಕೆಟ್ ಮನಿ ಎಷ್ಟು ಕೊಟ್ಟಿರ್ಬೋದು ಅಂತ ಕೇಳಿ. ಸರ್ ನಾನು ಇವಾಗ ನೋ ಅಂತ ಹೇಳಿದ್ರೆ ನಂಬಲ್ಲ. ಅದಕ್ಕೆ ನನಗೆ ಜೀವನದಲ್ಲಿ ಇಷ್ಟ ಅಂತ ಸಿಕ್ಕಾಪಟ್ಟೆ ವ್ಯಕ್ತಿಗಳು ಅಂದ್ರೆ ನಾನು ಹೆತ್ತ ತಂದೆ ತಾಯಿ. ನಾನು ಹೆತ್ತ ತಂದೆ ತಾಯಿ ಮೇಲೆ ಆಣೆ ಆಗ್ಬಿಟ್ಟು ಹೇಳ್ತಾ ಇದೀನಿ, ಜೀವನದಲ್ಲಿ ಇವತ್ವರೆಗೂ ಪಾಕೆಟ್ ಮನಿ ಅಂತ ನನ್ನ ಜೀವನದಲ್ಲಿ ಕೊಟ್ಟೇ ಇಲ್ಲ. ಹೌದಾ? ಆಣೆ ಆಗ್ಬಿಟ್ಟು ಹೇಳ್ತಾ ಇದೀನಿ. ಗೊತ್ತಾಯ್ತು. ಬಟ್ ಅದನ್ನು ನಮ್ಮ ಅಜ್ಜಿ ನಾವು ಸ್ಕೂಲಲ್ಲಿ ಇದ್ದಾಗ 5 ರೂಪಾಯಿನೋ 10 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಮ್ಮ ಅಮ್ಮ ಕಿತ್ಕೊಂಡ್ಬಿಟ್ಟವ್ರು. ಏನಕ್ಕೆ ಕಾಸು ಕೊಡ್ಬೇಕು, ಮಕ್ಳ ಕೈಯಲ್ಲಿ ಟಿಫನ್ ಕಟ್ಟಿದ್ನೆಲ್ಲ ಮುಚ್ಕೊಂಡು ಹೋಗ್ತಿನ್ನು ಅಂತ. ಸೊ ನಮ್ಗೆ ಆ ರೀತಿ ಬೆಳೆಸಿರೋದು. ಓಕೆ. ಐ ಮೀನ್ ಈ ತರದ್ದು ಅಂದ್ರೆ ಕಲಿಸ್ಬೇಕು ಮಕ್ಕಳಿಗೆ, ಅದು ಒಂದು ತುಂಬಾನೇ ಒಳ್ಳೆ ಪಾಠ ಆಗುತ್ತೆ. ಸೊ 23rd Jan ಮೂವಿ ರಿಲೀಸ್ ಆಗ್ತಾ ಇದೆ. ಅಂಡ್ ಕಲ್ಟ್ ಚಿತ್ರ ನಿಮ್ಗೂ ಕೂಡ ಒಂದು ವಿಭಿನ್ನವಾದಂಥ ಒಂದು ಎಕ್ಸ್ಪೀರಿಯನ್ಸ್ನ ಕೊಟ್ಟಿದೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಒಳ್ಳೆ ರೀತಿಯಾದಂಥ ಮೂವಿ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು. ಬಟ್ ಅದರಲ್ಲಿ ಒಂದು ಲೈನ್ ಇದೆ, ಇನ್ ಲವ್ ದೇರ್ ಇಸ್ ಓನ್ಲಿ ಹ್ಯಾಪಿನೆಸ್ ಅಂಡ್ ಸ್ಯಾಡ್ನೆಸ್, ಬಟ್ ಇನ್ ಬ್ಲಡಿ ಲವ್ ದೇರ್ ಇಸ್ ಓನ್ಲಿ ಮ್ಯಾಡ್ನೆಸ್ ಅಂತ. ಸೊ ಈ ಮ್ಯಾಡ್ನೆಸ್ ನಿಮಗೆ
ಮ್ಯಾಡ್ನೆಸ್ ಇಡೀ ಪೂರ್ತಿ ಸಿನಿಮಾ ಇದೆ ಅಂತ ಹೇಳ್ಬೋದು, ಬಿಕಾಸ್ ಜಸ್ಟಿಸ್ ಕೊಡುತ್ತೆ ಆ ಲೈನ್. ಮಜಾ ಕೊಡೋದು ಕ್ಯಾರೆಕ್ಟರ್ ಸರ್, ವೆರಿ ಸಿಂಪಲ್. Okay. ಇವ್ರ ಪಾತ್ರ ಆಗ್ಬೋದು, ನಂದಾಗ್ಬೋದು, ರಚಿತಾರಾಮ್ದು ಆಗ್ಬೋದು, ಹಾ. ಪಾತ್ರಗಳು ತುಂಬಾ ಮಜಾ ಕೊಡುತ್ತೆ ಆಡಿಯನ್ಸ್. ಕತೆ ತುಂಬಾ ಸಿಂಪಲ್ ಸರ್. ಸಿಂಪಲ್ ಅಂದ್ರೆ ಒಂದು ಸಿಂಪಲ್ ಲೈನ್ ಡೈರೆಕ್ಟರ್ ನೀಟಾಗಿ ತುಂಬಾ ನೀಟಾಗಿ ಕಾಂಪ್ಲಿಕೇಟೆಡ್ ಮಾಡದೆ ತುಂಬಾ ನೀಟಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. Okay. ಎಲ್ಲ ಈ ಜೀವ ತುಂಬೋದೇ ಸಿನಿಮಾಗೆ ಪಾತ್ರಗಳು. ಈ ತರ ನಮ್ ಮುಂಚೆ ಸಿನಿಮಾಗಳು ಇರ್ತಾ ಇತ್ತು, ಇವಾಗ ಸ್ಟನ್ VFX ಇರ್ಬೋದು, ಅದೇ ಜಾಸ್ತಿ ಎದ್ ಕಾಣಿಸುತ್ತೆ Exactly. ಹೊರತು ಆಕ್ಟಿಂಗ್ ಅಲ್ಲಿ ಎಮೋಷನ್ಸ್ ಒಂದ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ಇದ್ರಲ್ಲಿ ಇಟ್ ಇಸ್ ಅ ಸಿಂಪಲ್ ಲೈನ್. ನಂದಿರ್ಬೋದು, ರಚಿತಾ ಮ್ಯಾಮ್ ಇರ್ಬೋದು, ಅಥವಾ ಇವ್ರ ಕ್ಯಾರೆಕ್ಟರ್ ಅಚ್ಯುತ್ ಸರ್ ಇರ್ಬೋದು, ರಂಗಾಯಣ್ ರಘು ಸರ್ ಇರ್ಬೋದು, ಎಲ್ಲಾರು ಅವ್ರವ್ರ ಅಂದ್ರೆ ಎಮೋಷನ್ಸ್ ನ ತಂದಿದೀವಿ ಸ್ಕ್ರೀನ್ ಮೇಲೆ. ಅದ್ ಯಾವ ತರ ಬರೀ ದುಃಖ ಅಂತಲ್ಲ, ಎಲ್ಲಾ ತರ ಎಮೋಷನ್ಸ್ ನ, ಭಯ ಇರ್ಬೋದು, ಪ್ರೀತಿ ಇರ್ಬೋದು, ನಗು ಇರ್ಬೋದು, ಎಲ್ಲ ತಂದಿದೀವಿ. ಸೊ ನನ್ಗನ್ಸ್ದಂಗೆ ಈ ಎಲ್ಲಾ VFX ಆ ತರ ಈ ತರ ಗ್ರ್ಯಾಂಡ್ಯೂರ್ ಸಿನಿಮಾ ಮಧ್ಯದಲ್ಲಿ ಇದು ಒಂದು ಎಮೋಷನಲ್ ಆಗಿರೋ ಸಿನಿಮಾ ವಿತ್ ಎಂಟರ್ಟೈನ್ಮೆಂಟ್. ಡೆಫಿನೆಟ್ಲಿ ಜನವರಿ 23ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ಸೀರಿಯಲ್ ಇಂದ ಇಲ್ಲಿವರೆಗೂ ಎವ್ರಿಬಡಿ ಹ್ಯಾವ್ ಸಪೋರ್ಟೆಡ್ ಮೀ. ದಯವಿಟ್ಟು ಜನವರಿ 23ಕ್ಕೆ ಕೂಡ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ. ನೀವೆಲ್ಲರೂ ಸಿನಿಮಾ ನಿಮ್ಮ ಕುಟುಂಬದ ಜೊತೆ ಬಂದು ನೋಡಿ ಅಂತ ಕೇಳ್ಕೊತೇವೆ. ಓಕೆ, ಅಂಡ್ ಥ್ಯಾಂಕ್ ಯು. ಬಟ್ ಫ್ಯಾನ್ಸ್ ಕಡೆಯಿಂದ ಇನ್ನೊಂದು ಪ್ರಶ್ನೆ ಇತ್ತು. ಅಂಡ್ ಅಂದ್ರೆ ಹಿಟ್ಲರ್ ಕಲ್ಯಾಣ ಅಂತೂ ಮುಗೀತು, ಮಲೈಕಾ ಅವರ ಕಲ್ಯಾಣ ಯಾವಾಗ ಅಂತ ಇನ್ನೂ ಟೈಮ್ ಇದೆ. ನಂಗೆ ಇಂಟ್ರೆಸ್ಟೇ ಇಲ್ಲ ಕಲ್ಯಾಣದಲ್ಲಿ. ಸೊ ನಂಗೆ ಮುಂಚಿಂದಾನು ನಂಗೆ ಅದ್ರ ಮೇಲೆ ಭಯ ಜಾಸ್ತಿ ಹೊರತು ಪ್ರೀತಿ ಇಲ್ಲ ಮದ್ವೆ ಮೇಲೆ. ಸೊ ನಂಗೆ ಸದ್ಯಕ್ಕೆ ನೋ ಮ್ಯಾರೇಜ್. ಓಕೆ, ಅಂಡ್ ಸರ್ ನಿಮ್ಗೆ ರಿಯಲ್ ಲೈಫ್ ನಲ್ಲಿ ಪ್ರೀತಿ ಅಂತ ಕೇಳಿದ್ರೆ ಯಾವತ್ತಾದ್ರೂ ಅಂದ್ರೆ ಆಗಿರುತ್ತೆ ಆಬ್ವಿಯಸ್ಲಿ? ಅಂದ್ರೆ ನಾನು ಆ ವಿಷಯಕ್ಕೆ ಸ್ವಲ್ಪ ಯಾವತ್ತೂ ಸೀರಿಯಸ್ ತಗೊಳಿಲ್ಲ ಸರ್, ಪ್ರೀತಿ ಗೀತಿ ವಿಷಯಕ್ಕೆ. ಅಂದ್ರೆ ಭಯ ನನಗೆ ಸ್ವಲ್ಪ. ಓಕೆ, ಹೆಣ್ಮಕ್ಳಿಗೆ ಭಯ ಅಂತ ಅಲ್ಲ, ನಾನು ಎಲ್ಲಿ ಡೈವರ್ಟ್ ಆಗ್ಬಿಡ್ತೀನಿ, ಎಲ್ಲಿ ನನ್ನ ಗುರಿ ತಪ್ಪುತ್ತೆ ಅಂತ ಹೇಳಿ ಒಂದು ಭಯದಿಂದ. ಓಕೆ, ನನಗೆ ತುಂಬಾ ಕನಸುಗಳು, ಆಸೆಗಳು ಜಾಸ್ತಿ ಇದೆ ನನಗೆ. ಓಕೆ, ಸೊ ಆಮೇಲೆ ನನ್ನ ಜರ್ನಿ, ನನ್ನ ಗುರಿ ತುಂಬಾ ದೂರ ಇದೆ. ಓಕೆ, ಸೊ ಅದಕ್ಕೆ ಡೈವರ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ನಾನು ಡೈವರ್ಟ್ನೆಸ್ ಮಾಡ್ಕೊಂಡಿಲ್ಲ. ಓಕೆ. ಸೊ ಇಂಟರ್ವ್ಯೂನಲ್ಲಿ ಪ್ರತಿ ಸರಿ ನೀವು ಯಾವ್ದಾದ್ರು ಒಂದು ಕಂಪನಿಗೆ ಇಂಟರ್ವ್ಯೂಗೆ ಹೋದಾಗ ಕೇಳ್ತಾರಲ್ಲ, ನೆಕ್ಸ್ಟ್ 5 years ಅಲ್ಲಿ ನೀವು ನಿಮ್ಮನ್ನ ನೀವು ಎಲ್ಲಿ ನೋಡ್ಕೊಂತೀರಾ ಅಂತ ಹೇಳಿ. ಸೊ ನೆಕ್ಸ್ಟ್ 5 years ಅಲ್ಲಿ ಇಂಡಸ್ಟ್ರಿನಲ್ಲಿ ನಿಮ್ಮನ್ನ ನೀವು ಎಲ್ಲಿ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸೂಪರ್ ಸ್ಟಾರ್. ಓಕೆ, ನೈಸ್. ಸೊ ಅಂಡ್ ಇನ್ನೊಂದು ವಿಷಯ, ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸ್ಪಾರ್ಕ್ ಆಗಿದ್ದೇನು ಅಂತ ಹೇಳಿದ್ರೆ ಆರ್ಯನ್ ಖಾನ್ ಮತ್ತೆ ನೀವು ಒಟ್ಟಿಗೆ ಕಾಣಿಸ್ಕೊಂಡಿದ್ದು. ಅಂಡ್ ಅದ್ರ ಜೊತೆಗೆ ನಿಮ್ಮ ಅವರ ಒಂದು ಬಾಂಧವ್ಯ ಎಷ್ಟು ರೀತಿಯಾಗಿ ಯಾವ ರೀತಿಯಾಗಿದೆ ಅಂತ ಕೇಳಿ ಗೊತ್ತಾಯ್ತು. ಬಟ್ ಬಾಲಿವುಡ್ ನಲ್ಲಿ ನೀವು ಹೋಗಿ ಆಕ್ಟ್ ಮಾಡುವಂತ ಏನಾದ್ರು ಅವಕಾಶಗಳು ಇದೆಯಾ ಮುಂದೆ? ಸಿಕ್ಕಾಪಟ್ಟೆ ಸಿಕ್ತು ಸರ್, ಡೆಬ್ಯೂಗೇನೆ ಸಿಕ್ತು. ಓಕೆ, ರೀಸೆಂಟ್ಲಿ ಒಂದು 6 ತಿಂಗಳಿಂದನೇ ಒಂದು ಹಿಂದಿ ಸಿನಿಮಾದ ಆಫರ್ ಬಂದಿತ್ತು. ಓಕೆ, ನಾನಂತೂ ಮಾಡಲ್ಲ, ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟೆ. ಓಕೆ, ಇಲ್ಲ ಅದು ತುಂಬಾ ಚಿಕ್ಕ ಇಂಡಸ್ಟ್ರಿ, ಇವತ್ತು ಚಿಕ್ಕಿದಿರ್ಬೋದು, ನಾಳೆ ನಾವು ದೊಡ್ಡದು ಮಾಡ್ತೀವಿ, ವೇಟ್ ಆ್ಯಂಡ್ ವಾಚ್. ಇನ್ಕ್ಲೂಡಿಂಗ್ ಮಲಯಾಳಂ ಆಲ್ಸೋ. ಮಲಯಾಳಂದ ನಂಗೆ ಸಿಕ್ಕಾಪಟ್ಟೆ ಹಿಂದಿಕ್ಕಿಂತ ಜಾಸ್ತಿ ಮಲಯಾಳಂ ಸಿನಿಮಾಗಳು ನನಗೆ ತುಂಬ ಆಫರ್ಗಳು ಬರುತ್ತೆ. ಯಾಕಂದರೆ ನನ್ನ ಹೆಸರು ಝೈದ್ ಖಾನ್ ಅಲ್ವಾ, ಸೊ ಅಲ್ಲಿ ಜಾತಿ ಪಾತಿ ಇಲ್ಲ, ಇಲ್ಲಿ ಬಂದ್ಬಿಡಿ. ಮೊನ್ನೆ ರೀಸೆಂಟ್ಲಿ ಕೂಡ ಜಸ್ಟ್ ಒಂದು 3-4 days ಬ್ಯಾಕ್ ದುಲ್ಕರ್ ಸಲ್ಮಾನ್ ಜೊತೆ ಒಂದು ಸಿನಿಮಾ ಆಫರ್ ಬಂದಿತ್ತು. ಓಕೆ, ನಾನು ಕನ್ನಡ ಸಿನಿಮಾ ಮಾಡಿ, ನೀವು ಆ ಭಾಷೆ ಡಬ್ಬಿಂಗ್ ಮಾಡ್ಕೊಳ್ಳಿ, ಇಲ್ಲಿ ಬಿಸ್ನೆಸ್ ಜವಾಬ್ದಾರಿ ನಂದು, ಪಬ್ಲಿಸಿಟಿ ಜವಾಬ್ದಾರಿ ನಂದು, ಎಲ್ಲ ನಾನೇ ನೋಡ್ಕೊಳ್ತೀನಿ. ಓಕೆ, ಬಟ್ ನನ್ನ ಭಾಷೆನ ಬಿಟ್ಕೊಡ್ಬೇಕು ಅಂದರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ವೆರಿ ನೈಸ್. ಅಂದ್ರೆ ಈ ತರದ್ದು ಪ್ಯಾಷನೇಟ್ ಆಕ್ಟರ್ಸ್ಗಳು ನಮ್ಮ ಇಂಡಸ್ಟ್ರಿನಲ್ಲಿ ಇದ್ದು ಇಲ್ಲೇ ಬೆಳಿತೀನಿ ಅಂತ ಹೇಳುವಂಥದ್ದು ನಮಗೆ ತುಂಬಾನೇ ಇಷ್ಟ ಆಗುತ್ತೆ. ಅಂಡ್ ನಾವು ಕನ್ನಡಿಗರಾಗಿ ಇಂಥ ಆರ್ಟಿಸ್ಟ್ಗಳನ್ನ ಬೆಳೆಸಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅಂಡ್ ಖುಷಿ ಆಗುತ್ತೆ ಸರ್. ಜಾನ್ 23rd ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ, ಆಲ್ರೆಡಿ ಎಲ್ಲ ಮಾತಾಗಿದೆ. ಸೊ ಜನವರಿ 23ಗೆ ನಮ್ಮ ಕಳ್ಳ ಸಿನಿಮಾ ನಿಮ್ಮ ಥಿಯೇಟರ್, ನಿಮ್ಮ ಹತ್ತಿರವಾದಂಥ ಥಿಯೇಟರ್ಗಳಲ್ಲಿ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಕುಟುಂಬ ಸಮೇತ, ಫ್ಯಾಮಿಲಿ ಸಮೇತ, ಆಮೇಲೆ ನೀವು ಟೀಸರು, ಟ್ರೇಲರ್ ಇಲ್ಲ ಸಾಂಗ್ ನೋಡಿಬಿಟ್ಟು ಓಕೆ ಇದು ಸರ್ಟಿಫೈಡ್ ಸಿನಿಮಾ ಫ್ಯಾಮಿಲಿ ನೋಡೋಕ್ಕಾಗಲ್ಲ ಅಂತ ಅನ್ಕೊಂಬೇಡಿ. ಇದು ಫ್ಯಾಮಿಲಿ ಸಮೇತ, ಮಕ್ಕಳು ಸಮೇತ, ಮುಜುಗರ ಇಲ್ಲದೆ ನೀವು ಆರಾಮಾಗಿ ಕೂತ್ಕೊಂಡು ಸಿನಿಮಾನ ನೋಡ್ಬೋದು. ಸೊ ಜನವರಿ 23 ನಮ್ಮ ಸಿನಿಮಾ ನೋಡಿ ನಮ್ಮನ್ನ ಆಶೀರ್ವಾದ ಮಾಡಿಕೆ ಅಂತ ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ KFI ಜೊತೆ ಮಾತಾಡೋದಕ್ಕೆ. ಅಂಡ್ ಜಾನ್ 23rd ಎಲ್ಲರೂ ಕೂಡ ನಿಮ್ಮ ಲವ್ ಜೊತೆಗೆ ಈ ಕಲ್ಟ್ ಬ್ಲಡಿ ಲವ್ ನ ನೋಡೋದಕ್ಕೆ ಬರ್ರಿ, ಥಿಯೇಟರ್ ಅಲ್ಲಿ ಈ ಒಂದು ಸಿನಿಮಾ ನೋಡ್ರಿ ಅಂತ ಕೇಳ್ಕೊಂತೀವಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ಸರ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ. ನಿಮಗೂ ಕೂಡ ಮಲೇಶ್ ಅವರೇ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಎಸ್.